ಅಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಪ್ಪ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ನನ್ನ ಎಸಯ್ಯ, ನನ್ನ ರಾಜನೇ ಅಪ್ಪ, ಈ ಒಂದು ಸಮಯದಲ್ಲಿ ವಾಕ್ಯ ಹೋಗುವಾಗ ಕರ್ತನೆ ಪರಿಶುದ್ಧಾತ್ಮ ದೇವರೇ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಪ್ಪ. ಪರಿಶುದ್ಧಾತ್ಮ ದೇವರೇ, ನೀವು ನನ್ನೊಟ್ಟಿಗಿದ್ದಪ್ಪ, ನೀವು ಮಾತನಾಡುವಾಗ ದೇವರಾತ್ಮನೇ ನೀವು ಮಾತನಾಡುವಾಗ ನಾವೆಲ್ಲರೂ ಅಪ್ಪ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಅಪ್ಪ ನಿನ್ನ ಮಾತಿಗೆ ನಾವು ಸರೆಂಡರಾಗಿ ಈ ಲೋಕದಲ್ಲಿ ಆತ್ಮಿಕವಾಗಿ ಬೆಳೆದು ಬರುವಂತೆ ಸ್ವಾಮಿ. ಅಪ್ಪ, ನೀವು ತಾನೇ ಈ ಒಂದು ವಾಕ್ಯವನ್ನು ಕೇಳುವಂತ ಎಲ್ಲ ಮಕ್ಕಳ ಹೃದಯದಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ ಅಪ್ಪ ನೀವು ಮಾತನಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇಲ್ಲಿ 7ನೇ ವಚನ ಏನ್ ಹೇಳುತ್ತಂದ್ರೆ, ಇಬ್ರಿಯ 10:7 ಆಗ ನಾನು ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಅನ್ನುತ್ತಾನೆ. ಅಂದ್ರೆ ಯೇಸು ಕ್ರಿಸ್ತನು ತಂದೆಯಾದ ದೇವರ ಹತ್ರ ಮಾತನಾಡ್ತಾ ಇದ್ದಾನೆ. ಏನಂತ ಮಾತನಾಡ್ತಾ ಇದ್ದಾನೆ ಅಂದ್ರೆ, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಅಂದ್ರೆ ಆತನು ದೇವಾದಿ ದೇವರಾಗಿದ್ದರು, ದೇವರ ಕುಮಾರನಾಗಿದ್ದರು, ದೇವರ ಏಕೈಕ ಪುತ್ರನಾಗಿದ್ದರು. ಆತನು ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೀನಿ. ಅಂದ್ರೆ ದೇವರು ಹೇಳಿದ್ದನ್ನ ಆತನು ಮಾಡಲಿಕ್ಕೆ ಆ ಪರಲೋಕದಲ್ಲಿರೋ ಸಕಲನ್ನು ಬಿಟ್ಟು ದೇವರಿಗೆ ವಿಧೇಯನಾಗಿ ಆತನು ಈ ಲೋಕಕ್ಕೆ ಬಂದ. ಅಂದ್ರೆ ವಿಧೇಯತ್ವ ಅನ್ನೋದು ಬಹಳ 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 ಮುಖ್ಯ. ಈ ಲೋಕದಲ್ಲಿ ವಿಧೇಯತೆ ಅಂತಂದ್ರೆ ತಗ್ಗಿ ಬಗ್ಗಿ ನಡೆಯುವಂಥದ್ದು, ಹೇಳಿದ್ದನ್ನ ಮಾಡುವಂಥದ್ದು ಅದು ಎಷ್ಟೋ ಶ್ರೇಷ್ಠ. ಈಗ ನಾವು ಈ ರೀಸೆಂಟ್ ಆಗಿ ಈ ಮಧ್ಯೆ ಎಜುಕೇಶನ್ ಇಷ್ಟದಲ್ಲಿ ನಮ್ಮ ಭಾರತ ದೇಶ ದೊಡ್ಡ ಗಲಭೆ ಆಗ್ತಾ ಇತ್ತು. ನಾನು ಈಗ ಜಸ್ಟ್ ಒಂದು ವಾಟ್ಸಪ್ ಅಲ್ಲಿ ಅದು ಆನ್ ಮಾಡ್ಬೇಕಾದ್ರೆ ಇದು ಬಂತು, ನನ್ಗೇನು ಬಂತಂದ್ರೆ ಒಂದು ಫ್ಲಾಶ್. ಬೇರೆ ದೇಶದ ಒಬ್ಬ ಪ್ರಧಾನಿ ನಮ್ಮ ಭಾರತ ದೇಶವನ್ನ ಕೀಳಾಗಿ ಮಾತಾಡಿದಾನೆ. ಕೀಳಾಗಲ್ಲ, ಅದು ನಿಜ ಅಂತ ನಾವು ತಿಳ್ಕೋಬೇಕು. ಕಾರಣ ಏನಂದ್ರೆ, ಇಷ್ಟು ದೊಡ್ಡ ದೇಶ ಒಬ್ಬ ಓದು ಬರಹ ಇಲ್ಲದ ಅಯೋಗ್ಯನಿಗೆ ದೇಶದ ಒಂದು ಪ್ರಧಾನಿ ಸ್ಥಾನ ಕೊಟ್ಟಿದ್ದಾರೆ. ಇವರು ಎಷ್ಟು ಬುದ್ಧಿಹೀನರು. ವಿದ್ಯಾವಂತರ ಕೈ ಕೊಡದೆ ದೇಶನ ವಿದ್ಯೆ ಇಲ್ಲದಂತವನ ಕೈ ಕೊಟ್ಟಿದ್ದಾರೆ. ಆತನ ಹೇಳೋದು ನಿಜ ಸತ್ಯ. ಕಾರಣ ಏನಂದ್ರೆ, ಎಷ್ಟು ಜನ ಸತ್ತೋದ್ರು ಯೌವನಸ್ಥರು. ಪಾಪ ಅಪ್ಪ ಅಮ್ಮಂದ್ರು ಮನೆಗಳು ಮಾರಿ, ಜಮೀನುಗಳು ಮಾರಿ, ನನ್ನ ಮಗನು ಒಂದು ಡಾಕ್ಟರ್ ಆದ್ರೆ, ನನ್ನ ಮಗಳು ಒಬ್ಬ ಡಾಕ್ಟರ್ ಆದ್ರೆ ನಮ್ಮ ಭವಿಷ್ಯನ ರೂಪಿಸ್ತಾರೆ, ಒಂದು ಜನರಿಗೆ ಸೇವೆ ಮಾಡ್ತಾರಂತೇಳಿ ಇಷ್ಟೋ ತಂದೆ ತಾಯಿಗಳು ಹಗಲು ಇರಲು ಕಷ್ಟಪಟ್ಟು ದುಡಿದು ಮಕ್ಕಳನ್ನ ಲಕ್ಷಗಟ್ಟಲೆ ಫೀಸ್ಗಳು ಕಟ್ಟಿ 3 ವರ್ಷ 4 ವರ್ಷ ಓದಿಸ್ತಾರೆ. 4 ವರ್ಷ ಡಾಕ್ಟರ್ ಕೋರ್ಸ್ ಓದಿ ಆಮೇಲೆ ಒಂದು ನೀಟ್ ಎಕ್ಸಾಮ್ ಅಂತ ತಂದಿಟ್ಬಿಟ್ಟಿದ್ದಾರೆ. ಬೇರೆ ದೇಶಗಳಲ್ಲಿಲ್ಲ ಈ ನೀಟ್ ಎಕ್ಸಾಮ್. ಈ ದೇಶದಲ್ಲಿ ತಂದಿಟ್ಬಿಟ್ಟು ಆ ನೀಟ್ ಎಕ್ಸಾಮ್ ಬರೆಯುವಾಗ ಏನ್ ಮಾಡ್ತಾರೆ, ಅದಕ್ಕೆ ಒಂದು ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. ಅದರಲ್ಲಿ ಕೆಲವು ಇನ್ಸ್ಟಿಟ್ಯೂಟ್ಗಳು, ಈ ಟ್ಯೂಷನ್ ಮಾಡೋಂಥ ಇನ್ಸ್ಟಿಟ್ಯೂಟ್ಗಳು ಕೋಟಿಗಟ್ಟಲೆ ಅವ್ರ ಹತ್ರ ಲಕ್ಷಗಟ್ಟಲೆ ದುಡ್ಡು ತಗೊಂಡು ಆ ಪೇಪರ್ ಕೊಂಡ್ಕೊಂಡು ಬಿಡ್ತಾರೆ ಇವ್ರ ಹತ್ರ. ಯಾರ ಹತ್ರ? ಆ ಸಂಬಂಧಪಟ್ಟ ಅವ್ರ ಹತ್ರ ಆ ಪೇಪರ್ ಕೊಂಡ್ಕೊಂಡು ಆ ಟ್ಯೂಷನ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಆ ಪೇಪರ್ ಇದು ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಹಾಗೆ ಇಡೀ ದೇಶ ಎಲ್ಲ ಹೋಗ್ಬಿಡ್ತದ್ದು. ಅವಾಗ ಏನಾಗುತ್ತೆ, ಕಷ್ಟಪಟ್ಟು ಹಗಲು ರಾತ್ರಿ ದಿನಕ್ಕೆ 12 ಗಂಟೆ 14 ಗಂಟೆ 16 ಗಂಟೆ ಓದಿರುವಂತ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಲ್ಲಿ ಕಷ್ಟಪಟ್ಟು ನಾನೊಂದು ಓದಿ ನೀಟ್ ಎಕ್ಸಾಮ್ ಬರೆದು ನಾನು ಪಾಸ್ ಆಗಿ ನಾನು ಡಾಕ್ಟರ್ ಕೋರ್ಸ್ ತಗೋಬೇಕು. ಯಾಕಂದ್ರೆ ಕೋಟಿಗಟ್ಟಲೆ ಆಗುತ್ತೆ ಡಾಕ್ಟರ್ ಕೋರ್ಸು ಪ್ರೈವೇಟ್ ಅಲ್ಲಿ ಓದ್ಬೇಕಂದ್ರೆ. ಅವರಷ್ಟು ಶ್ರಮೆಗಳು ಪಟ್ಟು ಅವರು ಅಷ್ಟು 4 ವರ್ಷ ಓದಿ ಪ್ರಯಾಸಪಟ್ಟು ಎಕ್ಸಾಮ್ ಬರೆಯುವಾಗ ನೀವು ಆ ಪೇಪರ್ ಲೀಕ್ ಆಗಿಬಿಟ್ರೆ ಅದು ನೊಂದು ಬೆಂದು ಎಷ್ಟೋ ಮಕ್ಕಳು ಏನಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು. ಸುಮಾರು 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ. ಒಬ್ಬ ಮಗ ತನ್ನ ತಂದೆಗೆ ಹೇಳಿದಂತಪ್ಪ, ನಾನು ಚೆನ್ನಾಗಿ ಓದ್ಬಿಟ್ಟಿದ್ದೀನಪ್ಪ, ನನಗೆ ಏನು ಎಲ್ಲ ಓದ್ಬಿಟ್ಟಿದ್ದೀನಿ, ಖಂಡಿತ ನಾನು ಇವತ್ತು ಎಕ್ಸಾಮ್ ಬರೀತೀನಿ, ನಾನು ಪಾಸ್ ಆಗ್ತೀನಿ, ನಾನು ಡಾಕ್ಟರ್ ಕೋರ್ಸ್ ಮಾಡ್ತೀನಿ, ನಂಗೆ ಡಾಕ್ಟರ್ ಸೀಟ್ ಸಿಗುತ್ತೆ ಅಂತ ಹೇಳಿದಂತೆ ಅವತ್ತೇ ಪೇಪರ್ ಲೀಕ್ ಆಗಿಬಿಟ್ಟಿದೆ.
ಪೇಪರ್ ಲೀಕ್ ಆಗಿಬಿಟ್ಟಿದೆ ಅಂದರೆ ಎಕ್ಸಾಮ್ಗೆ ಹೋದವ್ನು ಮನೆಗೆ ಬರಲಿಲ್ವಂತೆ. ಯಾವಾಗ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿದ ತಕ್ಷಣ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟು. ಆ ರೀತಿ 21 ಮಕ್ಕಳು ಇದು ಸತ್ತಿದ್ದಾರೆ. ಸುಮಾರು ಸಾರಿ ಆ ಪೇಪರ್ ಲೀಕ್ ಮಾಡಿದೆ. ಯಾರು ಅದಕ್ಕೆಲ್ಲ ಮುಖ್ಯಸ್ಥರು? ಧರ್ಮೇಂದ್ರ ಪ್ರಧಾನ್ ಅಂತ ಒಬ್ಬ ಮಂತ್ರಿ, ವಿದ್ಯಾಮಂತ್ರಿ. ಅವನು ಅದನ್ನು ನೋಡ್ಕೋಬೇಕು. ಆದರೆ ಅವನು ಅದರಲ್ಲಿ ಶಾಮೀಲಾಗಿರ್ಬೋದು. ನಿಜವಾಗ್ಲೂ ಅವನು ರಾಜೀನಾಮೆ ಕೊಡ್ತಾ ಇರಲಿಲ್ಲ. ಆದರೆ ಅವನ ಮಗಳು ವಿದೇಶಗಳಲ್ಲಿ ಓದ್ತಾ ಇದ್ದಾಳಂತೆ. ಅವಳ ಫ್ರೆಂಡ್ಸು ಸಂಬಂಧಪಟ್ಟವ್ರ ಫೋನ್ ನಂಬರ್ ಅವಳ ಕಾಂಟ್ಯಾಕ್ಟ್ ಮಾಡಿ ಅವಳಿಗೆ ನೀನು ಒಬ್ಬ ವಿದ್ಯಾವಂತರ ಮಂತ್ರಿ ಮಗಳು, ನೀನು ನಿಮ್ಮಪ್ಪ ವಿದ್ಯಾಮಂತ್ರಿ ಆಗಿದ್ರು ನಿನ್ನ ದೇಶದಲ್ಲಿ ಓದ್ದೆ, ಯಾಕೆ ವಿದೇಶಕ್ಕೆ ಹೋಗಿದ್ಯಾ ಓದಕ್ಕೆ? ನೀವು ಎಷ್ಟು ಮೋಸ ಮಾಡ್ತೀರಿ ನಿಮ್ಮಪ್ಪ ನೀವೆಲ್ಲಾನು, ಆ ಮೋಸದ ಹಣದಿಂದ ನೀನು ವಿದೇಶಕ್ಕೆ ಹೋಗಿದ್ದೆ ಓದಕ್ಕೆ ಅಂತ ಮೆಸೇಜ್ಗಳು ಕೇಳಿ ಕೇಳಿ ಆಕೆಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ಲಂತೆ. ನಾನು ಬದುಕೋದೇನಕ್ಕೆ, ನಮ್ಮಪ್ಪನಿಂದ ನನಗೆ ಅವಮಾನ ಆಗ್ತಾ ಇದೆ, ನಮ್ಮಪ್ಪನಿಂದ ಅವಮಾನ ಆಗ್ತಾ ಇದೆ. ಆ ಒಂದು ವಾರ್ತೆ ಕೇಳಿ ಅವನು ಬಗ್ಗಿದ್ದಾನೆ. ಅವಾಗ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ. ಆದರೆ ಅವನ ಮಗಳಿಗೆ ಮಾತ್ರ ಅದು ಮಗಳು, ಇನ್ನು ಬೇರೆಯವ್ರ ಮಕ್ಕಳಲ್ವಾ, ಅದಕ್ಕೆ ಆ ವ್ಯಕ್ತಿ ಹೇಳಿರೋದು ಕರೆಕ್ಟ್. ಅವಿದ್ಯಾವಂತರ ಕೈಗೆ ರಾಜ್ಯವನ್ನು ದೇಶವನ್ನು ಆಳ್ರೆ ಅಂತ ಕೊಟ್ರೆ ಈ ರೀತಿ ಆಗ್ತದೆ. ಅದಕ್ಕೆ ಯಾರೋ ಪುಣ್ಯಾತ್ಮ ಇನ್ನೊಬ್ಬ ವ್ಯಕ್ತಿ, ಒಬ್ಬ ಲೇಡೀಸ್ ಬರೆದಿತ್ತು, 2ನೇ ಗಾಂಧಿ ಯಾರೋ ಇವಾಗ ಏನು ಜಿಲ್ಲೆ ಪಾರ್ಟಿ ಕಟ್ಟಿದ್ದ, ಯಾರು ಅಭಿಜಿತ್ ಏನೋ ಅವನ ಹೆಸರು, ಅವನ ಹೆಸರು, ಅವನು 2ನೇ ಗಾಂಧಿ, ಮುಂದೆ ಮುಂದೆ ಆಗ್ಬೋದು ಏನೋ ಹೇಳಕ್ಕಾಗಲ್ಲ ಅಂತ. ಅಂದ್ರೆ ದೇಶಕ್ಕಾಗಿ ಅವನೊಬ್ಬನ ಮುಂದಕ್ಕೆ ಬಂದು ಎಲ್ಲೋ ಚೆನ್ನಾಗಿ ಓದ್ಕೊಂಡು ಅಮೆರಿಕದಲ್ಲಿ ಉದ್ಯೋಗ ಮಾಡಂತಾನು ಒಬ್ಬ ನ್ಯಾಯಮೂರ್ತಿ ಮಾತಾಡ್ದು, ಈ ಯೌವನಸ್ಥರೆಲ್ಲ ಜಿರಳೆಗಳ ತರ ಅಲ್ಲಿ ಓಡಾಡ್ತಾ ಇರ್ತಾರೆ, ಒಂದು ಕಡೆ ಇರೋದಿಲ್ಲ ಅಂತ ಹೇಳಿದ್ಕೆ ನಾವು ಯೌವನಸ್ಥರು ನಾವು ಇಷ್ಟು ಕಷ್ಟಪಟ್ಟು ದೇಶನ ಉದ್ಧಾರ ಮಾಡಂತ ನಾವು ಜಿರಳೆಗಳ ಅಂತ ಹೇಳಿ ಜಿರಳೆ ಪಾರ್ಟಿನೇ ಕಟ್ಟಿ ನೋಡ ಪ್ರಧಾನಿನ ಏನು ಧರ್ಮೇಂದ್ರ ಪ್ರಧಾನ ಇಳಿಸೋ ತನಕ ಅವ್ರು ಹಠ ಮಾಡಿ ಬಿಡಲೇ ಇಲ್ಲ. ಅಂದ್ರೆ ಯೌವನಸ್ಥರು ಬೇಕಾದ್ರೆ ಏನಾದ್ರು ಅಂದ್ರೆ ವಿಧೇಯತೆ ಕೊಟ್ಟಂತ ಸ್ಥಾನಕ್ಕೆ ವಿಧೇಯರಾಗಿ ಆ ಕೆಲಸ ಮಾಡಿದ್ರೆ 21 ಜನ ಮಕ್ಕಳು ಸಾಯ್ತಾ ಇರಲಿಲ್ಲ. 21 ಮಕ್ಕಳು ಸಾಯ್ತಾ ಇರಲಿಲ್ಲ. ಇಷ್ಟು ಆ ಪೊಲೀಸರು ಒಂದು ಹೊಡೆದ್ರು RSS ಅವರೆಲ್ಲ ಪೊಲೀಸ್ ಡ್ರೆಸ್ಗಳು ಹಾಕೊಂಡು ಹೋಗಿ ಯೌವನಸ್ಥರನ್ನ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಂದೆ. ಕಾರಣ ಏನು? ಯಾವಾಗ ವಿಧೇಯತ್ವೆಲ್ಲೋ ಕೊಟ್ಟಂತ ಕೆಲಸಕ್ಕೆ ಆ ಮಂತ್ರಿ ಸ್ಥಾನಕ್ಕೆ ಆತನು ವಿಧೇಯನಾಗ್ಲಿಲ್ವೋ ಅವಾಗ ಏನಾಯ್ತು, ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಯ್ತು. ಆದ್ದರಿಂದ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿಗೆ ಕೊಟ್ಟಂತ ಕೆಲಸನ ಆತನು ವಿಧೇಯನಾಗಿ ಆತನೇನ್ ಹೇಳ್ತಾ ಇದ್ದಾನೆ, ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಈ ಲೋಕಕ್ಕೆ. ಅಂದ್ರೆ ಆತನ ತಂದೆಯ ಚಿತ್ತ ಏನು, ಆತನು ಈ ಭೂಲೋಕಕ್ಕೆ ಮನುಷ್ಯ ಕುಮಾರನಾಗಿ ಬರಬೇಕು. ಮನುಷ್ಯ ಕುಮಾರನಾಗಿ ಬಂದು ಈ ಮನುಷ್ಯರೆಲ್ಲರ ಪಾಪ, ನಮ್ಮೆಲ್ಲರ ಪಾಪ, ಯಾಕಂದ್ರೆ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತೇಳಿ ರೋಮ 3:23 ಹೇಳ್ತದೆ. ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿದಾರಂತೆ. ಆ ಪಾಪದಿಂದ ಪರಿಹಾರ ಕೊಡುವುದಕ್ಕಾಗಿ, ಆ ಪಾಪದಿಂದ ಬಿಡಿಸಿ ದೇವರ ಮಕ್ಕಳಾಗಿರೋದ್ರಿಂದ ದೇವರ ಸಾನ್ನಿಧ್ಯಕ್ಕೆ ಸೇರಿಸೋದಕ್ಕಾಗಿ ತಂದೆ ತನ್ನ ಮಗನನ್ನು ಏಕೈಕ ಮಗನಿಗೆ ಲೋಕಕ್ಕೆ ಕೊಟ್ಟಿದ್ದಾನೆ. ಹಾಗಾಗಿ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಪ್ರಿಯರೇ. ನಾವು ನೋಡುವಾಗ 1 ಸಮುವೇಲ 15ನೇ ಅಧ್ಯಾಯದಲ್ಲಿ ಒಂದು ಮಾತು ಇದೆ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. 1 ಸಮುವೇಲ 15ನೇ ಅಧ್ಯಾಯ 22ನೇ ವಚನ. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಅಂದ್ರೆ ದೇವರು ಹೇಳಿದ ಹಾಗೆ ಯಾರು ಕೇಳ್ತಾರೋ ಅವ್ರನ್ನ ಇಷ್ಟಪಡ್ತಾನಂತೆ, ಅವ್ರನ್ನ ಮೆಚ್ಚುತ್ತಾನಂತೆ. ಯಜ್ಞ ಯಜ್ಞ ಹೋಮಗಳು ಮೆಚ್ಚುತ್ತಾನಂದ್ರೆ ಕೆಲವ್ರು ಏನ್ ಮಾಡ್ತಾರಂದ್ರೆ, ನಾನು ದೊಡ್ಡ ದಂಡ್ಯಾಗ ಸಂಪಾದನೆ ಮಾಡ್ತೀನಿ, ನಾನು ದಶಮ ಭಾಗ ಕೊಡ್ತೀನಿ, ನಾನು ಫಂಕ್ಷನ್ಗಳೆಲ್ಲ ಹೆಚ್ಚೆಚ್ಚಾಗಿ ಕಾಣಿಕೆ ಕೊಡ್ತೀನಿ, ನಾನು ಹೋದ್ರು ಆಗುತ್ತೆ ಹೋಗ್ದಿದ್ರು ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ, 6 ದಿವಸ ನೀನು ಕೆಲಸ ಮಾಡು, 7ನೇ ದಿವಸ ನಿನ್ನ ದೇವ್ರನ್ನ ಆರಾಧಿಸು
ಆ ದೇವರಿಗೆ ಒಂದು 2 ಗಂಟೆ 3 ಗಂಟೆ ಸಮಯ ಕೊಡು. ಆ ಸಮಯನ ನೀನು ಕದಿಬೇಡ, ಆ ಸಮಯನ ನೀನು ವ್ಯರ್ಥ ಮಾಡಬೇಡ. ಆ ಸಮಯಕ್ಕೆ ನೀನು ಅರ್ಹನಾಗಿ ಅರ್ಹವುಳ್ಳವನಾಗಿ ಅದನ್ನು ನೆರವೇರಿಸು. ಅಂದ್ರೆ ಏನು ಯಜ್ಞ ಹೋಮಗಳು, ಹಿಂದಿನ ಕಾಲದಲ್ಲಿ ಯಜ್ಞ ಹೋಮಗಳು ಮಾಡ್ತಾ ಇದ್ರು. ಕುರಿ ಹೋರಿ ಟಗರುಗಳನ್ನ, ಆ ಪಾರಿವಾಳಗಳನ್ನ, ಕಡು ಬಡವರು ಪಾರಿವಾಳಗಳನ್ನ, ಬೆಳವಕ್ಕಿಗಳನ್ನ ಹೋಮ ಮಾಡ್ತಾ ಇದ್ರು. ಆದ್ರೆ ಅದೆಲ್ಲ ತೆಗೆದಾಗ್ಬಿಟ್ಟು ಯೇಸು ಕ್ರಿಸ್ತನೇ ಒಂದೇ ಸಾರಿ ಯಜ್ಞವಾಗಿ, ಆ ಯಜ್ಞದ ಕುರಿಯಾದಾತನಾಗಿ ಆ ಕಲ್ವರಿ ಶಿಲುಬೆ ಮೇಲೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾನೆ. ಆದರೆ ಇಲ್ಲಿ ನಾವು ದೇವರಿಗೆ ಕಾಣಿಕೆಗಳು ಕೊಡುವುದು ಇಲ್ಲ, ದೇವರ ಕಾರ್ಯಗಳು ಮಾಡೋದಕ್ಕಿಂತ ದೇವರ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೆಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗ್ತಾರೋ ಅವ್ರು ಇವತ್ತಲ್ಲ ನಾಳೆ ಯಾವತ್ತಾದ್ರೂ ದೇವರು ಅವ್ರನ್ನ ಅಭಿವೃದ್ಧಿ ಪಡಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಸಮುವೇಲನು ಹೇಳ್ತಾ ಇದ್ದಾನೆ ಏನಂತ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಅಂದ್ರೆ ಇಲ್ಲಿ ಸೌಲನಿಗೆ ಸೌಲನು ಒಬ್ಬ ರಾಜನಾಗಿದ್ದಾನೆ. ಅವನು ಕತ್ತಿಗಳು ಹುಡ್ಕೊಂಡು ಹೋಗಿರ್ತಾನೆ. ಆ ಕತ್ತಿಗಳು ಹುಡ್ಕೊಂಡು ಹೋಗಂತವನ್ನ ದೇವರು ಆರಿಸ್ಕೊಂಡು ಒಂದು ದೇಶಕ್ಕೆ ರಾಜನಾಗಿ ಅವನು ಮಾಡಿದಾಗ ಅವನಿಗೊಂದು ಕೆಲಸ ಕೊಡ್ತಾನೆ ದೇವರು. ಆ ಕೆಲಸ ಮಾಡು ಅಂತ ಹೇಳಿದ್ರೆ ಆ ಕೆಲಸ ಮಾಡಲ್ಲ. ಅವನು ಏನ್ ಮಾಡ್ತಾನೆ, ಅರ್ಧಂಬರ್ಧ ಮಾಡ್ತಾನೆ. ಅರ್ಧಂಬರ್ಧ ಮಾಡಿದಾಗ ಆ ಸಮುವೇಲನ್ನ ಸಮುವೇಲನ ದೇವ್ರ ಸೇವಕನು ವಾದಿಸ್ತಾನೆ. ಏನು, ನೀನ್ ದೇವ್ರು ಹೇಳ್ದಾಗ ನಾನು ಕೇಳಲಿಲ್ವಾ, ಹಾಗೆ ಮಾಡ್ದೆ ಹೀಗೆ ಮಾಡ್ದೆ ಅಂತೇಳಿ ನೀವು ಅದೇ ನೋಡ್ಕೊಳ್ರಿ. ಇಂದಿನ ವಚನಗಳಲ್ಲಿ ನೋಡ್ಕೊಳ್ಳುವಾಗ ವಾದಿಸ್ತಾನೆ. ಅದಕ್ಕೆ ಸಮುವೇಲನ ಹೇಳ್ತಾನೆ, ನೋಡಪ್ಪ, ದೇವರು ಯಜ್ಞ ಹೋಮಗಳಿಗೆ ವಿಧೇಯನಾಗಲ್ಲಪ್ಪ. ವಿಧೇಯನಾಗೋದಂದ್ರೆ ಆತನ ಮಾತು ಕೇಳೋದಕ್ಕೆ. ಆತನಿಗೆ ಏನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳ ವಿಧೇಯತ್ವ ಅಂದ್ರೆ ದೇವರಿಗೆ ಏನ್ ಹೇಳ್ತಾರೋ ಅದನ್ನ ಮಾಡಬೇಕು, ಅದನ್ನ ಮೆಚ್ಚುತ್ತಾನೆ. ನೀನು ಹಣ ಕೊಡ್ತೀಯಾ, ನೀನು ಆಸ್ತಿಗಳು ಬರ್ಕೊಡ್ತೀಯಾ, ಮತ್ತೊಂದು ಮಾಡ್ತೀನಿ, ಅದಕ್ಕೆ ದೇವ್ರು ಮೆಚ್ಚಲ್ಲ. ದೇವ್ರು ಏನ್ ಹೇಳ್ತಾನೋ ಆ ಕೆಲಸ ಮಾಡ್ಬೇಕು. ಯಾರು ಆ ಕೆಲಸ ಮಾಡ್ತಾರೋ ಅವ್ರಿಗೆ ದೇವ್ರು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಇಲ್ಲಿ ಏನ್ ಹೇಳ್ತಾನೆ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಹಲ್ಲೆಲೂಯಾ. ಅಂದ್ರೆ ನೀನು ಎಷ್ಟು ಕಾಣಿಕೆ ಕೊಡ್ತೀಯಾ, ನೀನು ಎಷ್ಟು ಯಜ್ಞ ಅರ್ಪಿಸ್ತೀಯಾ, ಎಷ್ಟು ಸೇವೆ ಮಾಡ್ತೀಯ ಅನ್ನೋದಲ್ಲ, ಆತನ ಏನ್ ಹೇಳ್ತಾನೋ ಆ ಮಾತು ಕೇಳೋದು ಉತ್ತಮವಾಗಿದೆ. ಆ ಮಾತು ಕೇಳುವುದು ಉತ್ತಮವಾಗಿದೆ. ಆ ಮಾತಿಗೆ ವಿಧೇಯನಾಗೋದು ಉತ್ತಮವಾಗಿದೆ. ಅದಕ್ಕೆ ದೇವರು ಏನ್ ಹೇಳ್ತಾನೆ ಆ ಮಾತು ಕೇಳಬೇಕು. ಈ ಸೌಲನ ಮಾತು ಕೇಳೋದಿಲ್ಲ. ಅವನು ಹೇಳ್ತಾನೆ, ನೋಡು, ಅವರು ಇಂದಿನ ದಿನಗಳಲ್ಲಿ ಈ ಇಸ್ರಾಯೇಲ್ ಕಷ್ಟ ಕೊಟ್ಟಿದ್ದಾರೆ, ಹಾಗಾಗಿ ಅವ್ರದ್ದು ಏನು ಮುಟ್ಟಬೇಡ್ರಿ, ಅವ್ರ ಚಿಕ್ಕದು ದೊಡ್ಡದು ಪ್ರತಿಯೊಂದು ನಾಶ ಮಾಡ್ಬಿಡ್ರಿ, ಸಂಹಾರ ಮಾಡ್ಬಿಡ್ರಿ ಅಂತ ದೇವ್ರು ಹೇಳಿದ್ರೆ ಅಲ್ಲಿ ಏನು ಹೂನವಾದವನ್ನ, ಕೆಲ್ಸಕ್ಕೆ ಬಾರ್ದಂತ ಯೋಗ್ಯತೆ ಇಲ್ಲದನ್ನೆಲ್ಲ ಹಾಳು ಮಾಡ್ತಾನೆ, ಸ್ವಲ್ಪ ಚೆನ್ನಾಗಿರೋದನ್ನೆಲ್ಲ ಉಳಿಸ್ಕೊಂಡು ಇದು ನಿನ್ನ ದೇವ್ರಿಗೆ ಯಜ್ಞ ಮಾಡೋದಕ್ಕಾಗಿ ಅಂತ ಹೇಳ್ತಾನೆ. ಏನು, ಆ ದೇವ್ರಿಗೆ ಬೇರೆ ಸಿಗೋದಿಲ್ವಾ? ದೇವ್ರು ಸಿಗುತ್ತೆ, ಈ ಸರ್ವವೂ ದೇವ್ರದೇ. ಅದನ್ನ ಏನ್ ಹೇಳಿದ್ದು, ಯಾವ್ದು ಒಳ್ಳೇದು ಆಗೋದು ಬೇಡ, ಕೆಟ್ಟದ್ದು ಬೇಡ, ಎಲ್ಲ ನಾಶ ಮಾಡಂದ್ರೆ ಅವ್ನು ನಾಶ ಮಾಡ. ಅದಕ್ಕೆ ಯಜ್ಞ ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅಂದ್ರೆ ವಿಧೇಯತ್ ಅಂದ್ರೆ ಅಲ್ಲಿಗೆ ಹೋಗ್ಬಪ್ಪ, ಆಯ್ತು ಸರ್ ಹೋಗಿ ಬರ್ತೀನಿ, ಅದು ನೋಡಪ್ಪ, ಆಯ್ತು ಸರ್ ನೋಡ್ತೀನಿ ಅಂದ್ರೆ ಹೇಳಿದ ಮಾತು ಅದು ಕಷ್ಟನಾಗ್ಲಿ ನಷ್ಟನಾಗ್ಲಿ ಕೇಳಬೇಕು. ಅದು ವಿಧೇಯತ್ವ. ಕೇಳದೆ ಇಲ್ಲ ನಾನು ಹೋಗಲ್ಲ, ನನ್ಗಾಗಲ್ಲ ಅಂದ್ರೆ ಅಲ್ಲಿಗೆ ನೀನು ಗೌರವ ಕೊಡೋದಿಲ್ಲ, ನೀನು ರೆಸ್ಪೆಕ್ಟ್ ಕೊಡೋದಿಲ್ಲ, ನೀನು ಏನು ರೆಸ್ಪೆಕ್ಟ್ ಕೊಡೋದಿಲ್ಲ ಅನ್ನೋ ಒಂದು ಆಲೋಚನೆ ಹುಟ್ಟುತ್ತೆ. ಯಾರಾಗ್ಲಿ ಇಲ್ಲಿರೋರು ಆಗ್ಲಿ ಹೇಳು, ಯಾರೋ ಒಬ್ರಿಗೆ ಒಂದು ಮಾತು ಹೇಳ್ತೀವಿ, ಅವ್ರು ಕೇಳದೆ ಇದ್ರೆ ಏನಾಗುತ್ತೆ? ಯಾರು ಹೇಳ್ತಾರೋ ಅವ್ರಿಗೂ ಬೇಜಾರಾಗುತ್ತೆ. ಅಕ್ಕಪಕ್ಕದಲ್ಲಿ ಯಾರು ಇದ್ರು ಕೂಡ ಅವ್ರು ಕೂಡ ಮನಸ್ಸಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ದಿದ್ರು ಮನಸ್ಸಲ್ಲಿ ಅಂತಾರೆ, ನೋಡಪ್ಪ ಆ ಮಗುಗೆ ಹೇಳಿದ್ರೆ ಏನು ಹೇಳೋದು ಕೇಳೋದೇ ಇಲ್ಲಪ್ಪ, ಯಾವಾಗ ನೋಡಿದ್ರು ಹೇಳೋದು ಕೇಳೋದಿಲ್ಲಪ್ಪ. ಆ ಮನಸ್ಸಲ್ಲಿ ಹೊರಗೆ ಬರ್ತಿದ್ರು ಮನಸ್ಸಲ್ಲಿ ಬಂದೇ ಬರುತ್ತಲ್ವ. ಹಾಗೆ ದೇವರು ಹೇಳಿದ್ದನ್ನ ಯಾರು ಕೇಳ್ತಾರೋ ಅವ್ರನ್ನ ದೇವ್ರು ಚೆನ್ನಾಗಿ ಇಷ್ಟಪಡ್ತಾನೆ.
ಇಲ್ಲಿ ಹೇಳುತ್ತಾನೆ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಪ್ರಿಯ ನನ್ನ ಸಹೋದರ, ಅವಿಧೇಯತ್ವ ಅಂದ್ರೆ ಮಾತು ಕೇಳದೇ ಇರುವಂಥದ್ದು, ಮಂತ್ರ ತಂತ್ರಗಳಷ್ಟೇ ವಿಧೇಯತ್ವ ಅಂತ. ಮೊನ್ನೆ ಎಲ್ಲೋ ಒಂದು ಕಡೆ ಹೋಗಿದ್ವಿ, ಊರು ಬೇಡ, ಹೆಸರು ಬೇಡ, ಯಾವುದು ಬೇಡ, ಸ್ವಂತದವರೇ ಸ್ವಂತದವ್ರ ಮನೆಯಲ್ಲಿ ಊಟ ಕೂಡ ಮಾಡಕ್ಕೆ ಇಷ್ಟ ಆಗಲ್ಲಂತೆ, ನೀರು ಕೂಡ ಕುಡಿಯಲ್ಲಂತೆ. ಕಾರಣ ಅವಳು ತುಂಬಾ ಮಾಟ ಮಂತ್ರಗಳು ಮಾಡ್ತಾರೆ, ತುಂಬಾ ಮಾಟ ಮಂತ್ರಗಳು ಮಾತಾಡ್ತಾರೆ. ಇನ್ನೊಂದು ಯಾವುದೋ ಒಂದು ಹಳ್ಳಿಗೆ ಹೋಗಿದ್ರೆ, ಸಾರ್ ಈ ಊರಲ್ಲೆಲ್ಲ ಕೈ ಕೆಲಸಗಳು ಮಾಡ್ತಾರೆ ಸರ್, ಆ ಏನರೆಲ್ಲ ಹಾಕ್ಬಿಡ್ತಾರೆ ಸರ್, ಮಕ್ಕಳಿಗೆ ಹಾಕ್ಬಿಡ್ತಾರೆ ಸರ್, ಅದೇನೋ ಕೈ ಕೆಲಸಗಳು ಮಾಡ್ತಾರಂತಲ್ಲ, ಮಂದುಡಿ ಏನೋ ಇವು ಮಾಡ್ಬಿಡ್ತಾರೆ ಸರ್ ಅಂತ ಹೇಳ್ತಾ. ಅಂದ್ರೆ ಸ್ವಂತದವರೇ ಸ್ವಂತ ಮನೆಯಲ್ಲಿ ನಮ್ಮಲ್ಲ. ಅಲ್ಲ ಸರ್, ಸರಿಲ್ಲ, ಅವಳು ಸರಿಲ್ಲ ಸರ್, ಮಾಟ ಮಂತ್ರಗಳು ಮಾಡಿಸ್ಬಿಡ್ತಾಳೆ. ನಮ್ಗೂ ಯಾವುದೋ ಒಂದು ಸಂದರ್ಭ ಬಂದು ಏನೋ ಒಂದು ಪಾಯಿಂಟ್ಗೆ ಹಂಗೆ ಹೇಳ್ತಾರೆ, ಏನಲ್ಲ ಅದೇನೋ ಹಾಕಿದ್ರೆ ಹಂಗೆ ಎದ್ದು ಕಾಣ್ಬಿಡ್ತದೆ, ಎಲ್ಲೆಲ್ಲಿ ಏನೇನು ಹಾಕಿದ್ದಾರೆ ಎಲ್ಲ ಗೊತ್ತಾಗ್ಬಿಡ್ತದೆ ಅಂತ. ಅಂದ್ರೆ ಎಷ್ಟು ಅದೇನು ಮಾತುಕ್ಕೆ ಅವಿಧೇಯತ್ವ ಮಂತ್ರ ತಂತ್ರಗಳಿಷ್ಟು ಕೆಟ್ಟದ ಮಂತ್ರ ತಂತ್ರಗಳು ಏನ್ ಮಾಡ್ತದೆ, ಮನುಷ್ಯನ ಹಾಳು ಮಾಡ್ತದೆ. ಮತ್ತು ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ಹಠ, ನಾನೇ, ನನ್ನದೇ, ನಾನು ಹೇಳ್ದಂಗೆ ಕೇಳಬೇಕು. ಈ ಇಂಗ್ಲಿಷಲ್ಲಿ ಒಂದು ಅಕ್ಷರ ಇದೆ, ಏನು ಪ್ರೈಡ್ ಅಂತ ಬರ್ತದೆ. ಪ್ರೈಡ್ ಅಂದ್ರೆ 5 ಅಕ್ಷರ ಬರುತ್ತೆ, FRIDE, ಪ್ರೈಡ್. ಪ್ರೈಡ್ ಅಂದ್ರೆ ಏನು, ಏನಮ್ಮ, ಏನು ಮರಿಕ? ಪ್ರೈಡ್ ಅಂದ್ರೆ ಜಂಬ, ಗರ್ವ. ಅದರಲ್ಲಿ FRIDE ಮಧ್ಯದಲ್ಲಿ ಯಾವ್ದಿದೆ? ಐ ಅಂದ್ರೆ ಏನು? ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ನಡಿಬೇಕು. ಈ ನಾನು ಅನ್ನೋದು ಅವ್ರನ್ನ ಕೆಡುತ್ತದೆ. ನಾವು ಅನ್ನೋದು ಏನ್ ಮಾಡುತ್ತೆ, ಅದು ಹೆಚ್ಚಿಸ್ತದೆ. ನಾನು ಅಂತ ಯಾರಲ್ಲಿ ಸಿಂಗ್ಯುಲರ್ ಒಣಜಂಬ ಬರ್ತದೋ, ಗರ್ವ ಬರ್ತದೋ, ಅವ್ರನ್ನ ದೇವ್ರು ಬೆಳೆಸ್ಬಿಡ್ತಾನೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಅಂದ್ರೆ, ಹಠವು ಇಲ್ಲ, ನಾನು ಹೇಳ್ದಂಗೆ ನಡಿಬೇಕು, ನಾನು ಮಾಡ್ದಂಗೆ. ಈ ಬಿಜೆಪಿ ಅವರು ಹಾಗೆ ಹೇಳ್ತಾ ಇದ್ದಿದ್ದು ಏನಂತ, ಈ ಬಿಜೆಪಿ ಸರ್ಕಾರದಲ್ಲಿ ರಾಜೀನಾಮೆ ಅನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ರಂತ 12 ವರ್ಷದಿಂದ. ಈ ಯೂತ್ಸ್ ಎಲ್ಲ ಸೇರ್ಕೊಂಡ್ರು ನೋಡಿ, ಜಿರಗಳಲ್ಲೆಲ್ಲ ಕೂಡಿ ಏನ್ ಮಾಡಿದ್ರು, ಕೊಡೋ ತನಕ ಬಿಡ್ಲಿಲ್ಲ. ಹಾಗೆ ಹಠ ಕೆಲ್ಸಕ್ಕೆ ಮಾಡೋದು, ಯಾರ ಜೀವಿತದಲ್ಲಿ ಹಠ ಮಾಡಬಾರ್ದು. ದೇವ್ರು ಏನ್ ಹೇಳ್ತಾನೋ ಅದಕ್ಕೆ ತಗ್ಗಿ ಬಗ್ಗಿ ನಡಿಬೇಕು ಪ್ರಿಯರೇ. ಆ ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರೋ ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ. ಪ್ರಿಯ ನನ್ನ ಸಹೋದರೇ, ದೇವರ ಮಾತು ಯಾರು ಕೇಳಲ್ವೋ ಅವ್ರನ್ನ ಅರಸುತನದಿಂದ, ಅಂದ್ರೆ ಅವ್ರು ಕೊಟ್ಟಂತ ಎಲ್ಲ ಸ್ಥಾನಮಾನಗಳು ದೇವ್ರು ಕಿತ್ಕೊಂಡು ಬಿಡ್ತಾನೆ. ಯಾರು ದೇವರ ಮಾತು ಕೇಳಲ್ವೋ, ಯಾರು ದೇವ್ರಿಗೆ ವಿಧೇಯರಾಗಲ್ವೋ, ಅವ್ರು ಕೊಟ್ಟಂತ ಎಲ್ಲ ಆಶೀರ್ವಾದಗಳನ್ನು ಹಿಂದಕ್ಕೆ ತಗೊಂಡ್ ಬಿಡ್ತಾನೆ ದೇವ್ರು. ಇಸ್ರಾಯೇಲ್ರು ಎಷ್ಟೋ ಸಾರಿ ದೇವ್ರು ತಿರುಗಿ ಬೀಳ್ತಾ ಇದ್ರು. ಅದಕ್ಕೇನ್ ಮಾಡ್ತಾ ಇದ್ನಂದ್ರೆ, ದೇವ್ರು ಆ ಇಸ್ರಾಯೇಲ್ ತನ್ನ ಜನಾಂಗನೇ ಶತ್ರುಗಳ ಕೈಗೆ ಒಪ್ಪಿಸ್ಕೊಟ್ಟು ಬಿಡ್ತಾ ಇದ್ರು. ಶತ್ರುಗಳಿಗೆ ಇವ್ರನ್ನ ದಂಡಿಸ್ರಿ, ಸ್ವಲ್ಪ ದಿವಸ ಇವ್ರಿಗೆ ಅನ್ನ ನೀರಿಲ್ದೆ ಮಾಡ್ರಿ, ಇವ್ರನ್ನ ದಂಡಿಸ್ರಿ ಸ್ವಲ್ಪ ದಿವಸ, ಇವ್ರು ತಗ್ಗಬೇಕು, ಇವ್ರು ಕಂಪು ಇಳಿಬೇಕು ಅಂತ ಹೇಳ್ತಾ ಇದ್ದ ದೇವ್ರೆ. ಶತ್ರುಗಳ ಕೈಗೆ ಒಪ್ಪಿಸಿ, ಅವಾಗ ಅವ್ರದ್ದು ಇರೋದೆಲ್ಲ ಅವ್ರು ಕಿತ್ಕೊಂಡು ಹೋಗಿ ಅವ್ರನ್ನ ಜೀತದಾಳ್ಗಳು ಮಾಡ್ಕೊಂಡು, ಕೆಲಸಗಾರನ್ನ ಮಾಡ್ಕೊಂಡು, ಬಿಟ್ಟಿ ಕೆಲಸ ಮಾಡ್ಕೊಂಡು ಅವ್ರ ಕಣ್ಣೀರು ಸುರಿಸ್ತಾ ಇದ್ರು. ಅವಾಗ ಮತ್ತೆ ಅಪ್ಪ ತಂದೆ ದೇವ್ರೇ ಅಂತ ಇವ್ರು ಮತ್ತೆ ದೇವ್ರ ಹತ್ರ ಗೋಳಾಡ್ತಾ ಇದ್ರು. ಅವಾಗ ಕರುಣಿಸಿ ಮತ್ತೆ ಅವ್ರನ್ನ ಸರಿದಾರಕ್ಕೆ ತರ್ತಾ ಇದ್ದ. ಆದ್ರಿಂದ ಪ್ರಿಯರೇ, ಇಲ್ಲಿ ಏನ್ ಹೇಳುತ್ತಂದ್ರೆ, ವಿಧೇಯತ್ವ ಅಂದ್ರೆ ಇವತ್ತಿನ ವಾಕ್ಯವು ವಿಧೇಯತೆ. ನಾವು ದೇವ್ರಿಗೆ ವಿಧೇಯರಾದ್ರೆ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. 10ನೇ ಅಧ್ಯಾಯ, ಇಬ್ರಿ 10ನೇ ಅಧ್ಯಾಯ 5-6 ವಚನಗಳಲ್ಲಿ ಏನ್ ಹೇಳ್ತಂದ್ರೆ, ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನ್ಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಅಂದ್ರೆ ಆತನಿಗೆ ಸರ್ವಾಂಗ ಹೋಮಗಳು
ಆ ಯಜ್ಞ ನೈವೇದ್ಯಗಳು ದೇವರಿಗೆ ಸಂತೋಷ ಇಲ್ಲ, ಅದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ತಾನು ಏಕೈಕ ಮಗನನ್ನೇ ಒಂದೇ ಸಾರಿ ಬಲಿಯಾಗಿ ಯಜ್ಞದ ಕುರಿಯಾದ ಆತನ ಕಳಿಸ್ಕೊಟ್ಟು ನನ್ನ ಚಿತ್ತವನ್ನು ನೆರವೇರಿಸಿ. ಏನ್ ಚಿತ್ತ? ಈ ಭೂಲೋಕದ ಎಲ್ಲರ ಪಾಪಗಳಿಂದ ಬಿಡಿಸಿ ಆ ಎಲ್ಲರೂ ದೇವರ ಸನ್ನಿಧಿಗೆ ಸೇರಿಸುವಂತ ಕೆಲಸ ಯೇಸು ಕ್ರಿಸ್ತನಿಗೆ ಆ ಕೆಲಸ ಕೊಡ್ತಾನೆ. ಅದಕ್ಕೆ ಆಯ್ತು ಸ್ವಾಮಿ, ಅಪ್ಪ ಆಯ್ತು ತಂದೆ, ನೀನ್ ಏನ್ ಹೇಳ್ತೀಯೋ ಅದನ್ನ ನಾನು ಮಾಡ್ತೀನಿ. ವಿಧೇಯನಾಗಿ ಆತನು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ಫಿಲಿಪಿ 2ನೇ ಅಧ್ಯಾಯ 8ನೇ ವಚನ ಹೇಳ್ತದೆ. ಫಿಲಿಪಿಯದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಹೀಗೆ ಆತನು ಏನ ಮಾಡ್ತಾನೆ? ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ, ಅಂದ್ರೆ ಆ ದೇವರೇ ಮನುಷ್ಯನ ರೂಪವನ್ನು ಧರಿಸಿ ಲೋಕಕ್ಕೆ ಬರ್ತಾನೆ. ಯಾಕೆಂದ್ರೆ ಮನುಷ್ಯರನ್ನ ಬಿಡುಗಡೆ ಮಾಡ್ಬೇಕಂದ್ರೆ, ಮನುಷ್ಯನ ಪಾಪ ಪರಿಹಾರ ಆಗ್ಬೇಕಂದ್ರೆ ಆ ರಕ್ತ ಚೆಲ್ಲಲ್ ಬೇಡಬೇಕಾಗಿದೆ. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲಂತೆ. ರಕ್ತಧಾರ ಇಲ್ಲದೆ ಯಾರ ಪಾಪ ಪರಿಹಾರ ಆಗೋದಿಲ್ಲ. ಈ ಪ್ರತಿ ಹಳ್ಳಿಗಳಲ್ಲಿ ಈಗೆಲ್ಲ ಜಾತ್ರೆಗಳೆಲ್ಲ ಮಾಡ್ತಾರಲ್ಲ, ಅವ್ರವ್ರಿಗೆ ಇಷ್ಟವಾದ ದೇವರಿಗೆ ಜಾತ್ರೆಗಳು ಮಾಡ್ತಾರೆ. ಅಲ್ಲಿ ರಕ್ತ ಸಮರ್ಪಣೆ ಮಾಡ್ತಾರೆ. ಅವ್ರವ್ರಿಗೆ ಇಷ್ಟವಾದ ಕೆಲವರು ಕೋಳಿ ಕೊಯ್ತಾರೆ, ಕೆಲವರು ಮೇಕೆಗಳು ಕಡಿತಾರೆ, ಕೆಲವರು ಕುರಿಗಳ ಪಟ್ಲಿಗಳು ಕಡಿತಾರೆ, ಕೆಲವರು ಹೋರಿಗಳನ್ನ ಕಡಿತಾರೆ. ಅವ್ರವರು ಕೆಲವರು ನಮ್ಮ ಗೋರೆಬಿದ್ನೂರಲ್ಲಿ ಒಂದು ಬ್ಯಾಚ್ ಇದೆ, ಅವ್ರ ಹಂದಿಗಳನ್ನ ಕಡಿತಾರೆ. ನಾನು ಹೋಗಿ ವಿಡಿಯೋ ಮಾಡೋದು ಅದೆಲ್ಲ ಹೆಂಗೆ ಮಾಡ್ತಾರಂತ ಹೇಳಿ ಒಂದು ಫ್ರೀ ಇದ್ದಾಗ ಹೋಗಿ ನೋಡ್ತಾ ಇದ್ದೆ. ಅವ್ರ ಹಂದಿಗಳನ್ನ ಕಡಿತಾರೆ. ಆದ್ರೆ ಅವ್ರವ್ರಿಗೆ ಇಷ್ಟ, ಆದ್ರೆ ಅದು ದೇವರಿಗೆ ಇಷ್ಟ ಇಲ್ಲ. ಅದರಲ್ಲಿ ಮನುಷ್ಯನ ಪಾಪ ಪರಿಹಾರ ಆಗೋದಿಲ್ಲ. ಅದಕ್ಕಾಗಿ ಮನುಷ್ಯನ ಪಾಪ ಪರಿಹಾರ ಆಗ್ಬೇಕಂದ್ರೆ ಮನುಷ್ಯನ ರಕ್ತವನ್ನೇ ಚೆಲ್ಲಲ್ಪಡ್ಬೇಕಾಗಿತ್ತು. ಅದು ಯಾವ ರೀತಿ? ಪರಿಶುದ್ಧ ರಕ್ತ ಇರಬೇಕು. ಮನುಷ್ಯನು ಪಾಪದಿಂದ ಹುಟ್ಟೋದು, ತಂದೆ ತಾಯಿಗಳ ಪಾಪದಿಂದ ಹುಟ್ಟುತ್ತಾನೆ. ಅದಕ್ಕೆ ಆ ಪಾಪದಿಂದ ಹುಟ್ಟಿದವರು ಪರಿಹಾರ ಆಗೋದಿಲ್ಲ. ಅದಕ್ಕೆ ದೇವಾದಿ ದೇವರು ತನ್ನ ಏಕೈಕ ಮಗನನ್ನ ಕನ್ಯಾ ಮರಿಯಳ ಗರ್ಭದಲ್ಲಿ ಕಳಿಸ್ಕೊಡ್ತಾನೆ ಪರಿಶುದ್ಧಾತ್ಮನ ಮುಖಾಂತರ. ಪರಿಶುದ್ಧಾತ್ಮನ ಮುಖಾಂತರ ಮದುವೆ ಆಗದಂತ ಪುರುಷನನ್ನು ಅರಿಯದಂತ ಹೆಣ್ಣು ಮಗಳ ಗರ್ಭದಲ್ಲಿ ಆತನ ಜನ್ಮ ತಾಳಿ ಈ ಲೋಕಕ್ಕೆ ನರಮನುಷ್ಯನಾಗಿ ನರರನ್ನ ಬಿಡಿಸುವುದಕ್ಕಾಗಿ, ನರರ ಪಾಪಗಳನ್ನು ಬಿಡಿಸುವುದಕ್ಕಾಗಿ ಆತನೇನ್ ಮಾಡ್ತಾನೆ? ಇಲ್ಲಿ ಬರ್ತಾನೆ. ಇಲ್ಲಿ ಏನ್ ಹೇಳ್ತದೆ? ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದ್ರೂ ಹೊಂದುವಷ್ಟು ವಿಧೇಯನಾದನು. ನೋಡ್ರಿ, ಶಿಲುಬೆ ಅಂದ್ರೆ ಘೋರ ಪಾಪ ಮಾಡಿದವರಿಗೆ, ಘೋರ ಕಠಿಣವಾದ ಪಾಪಗಳು ಮಾಡಿದವರಿಗೆ ಶಿಲುಬೆ ಮರಣ ಹಾಕೋದು, ಶಿಲುಬೆ ಮರಣ ಕೊಡೋದು. ಆದ್ರೆ ಯಾವ ಪಾಪ ಮಾಡಿದಂಥವನ್ನ ಶಿಲುಬೆಗೆ ಏರಿಸ್ತಾರಂದ್ರೆ ಆತನು ನಮ್ಮೆಲ್ಲರ ಪಾಪನು ತನ್ನ ಮೇಲೆ ಹಾಕೊಳ್ತಾನೆ. ಅದಕ್ಕಾಗಿ ಆತನು ಪಾಪಿ ಆಗ್ತಾನೆ. ಆದ್ರಿಂದ ಆ ಶಿಲುಬೆಯ ಮರಣವನ್ನು ಹೊಂದುವುದಕ್ಕಾಗಿ ನನ್ನ ಎಲ್ಲರ ಪಾಪವನ್ನು ಆತನು ಹೊತ್ಕೊಂಡು ಪಾಪಿಯಾಗಿ ಆ ಶಿಲುಬೆಯಲ್ಲಿ ಮರಣ ಹೊಂದುತ್ತಾನೆ. ಅಂದ್ರೆ ಅಷ್ಟು ವಿಧೇಯನಾಗ್ತಾನೆ. ಆ ಶಿಲುಬೆಗೆ ಹೋಗ್ಬೇಕಂದ್ರೆ ಎಷ್ಟು ಹಿಂಸೆ ಕೊಡ್ತಾರೆ ಏಸಪ್ಪನಿಗೆ. ಆ ಜೀಸಸ್ ಪ್ಯಾಷನ್ ಆಫ್ ಕ್ರೈಸ್ಟ್ ಅಂತ ಸಿನಿಮಾ ನೋಡ್ಬೇಕು. ಎಷ್ಟು ಹಿಂಸೆ ಕೊಡ್ತಾರಂದ್ರೆ ಭಯಂಕರವಾದ ಹಿಂಸೆ ಕೊಡ್ತಾರೆ. ಅವರು ಏನ್ ಮಾಡ್ತಾರೆ? ಒಂದು ಚಾಟಿಯಲ್ಲಿ ಹೊಡಿತಾರೆ. ಆ ಹೊಡಿಬೇಕಂದ್ರೆ ಆ ಚಾಟಿಗೆ 12 ದಾರಗಳಿರ್ತದೆ, 12 ಕುಚ್ಚುಗಳು ಈ ತರ ಇರ್ತದೆ. 12 ಹುಕ್ ಹಾಕಿರ್ತದೆ. ಏನು ಫಿಶ್ಗೆ ಹಾಕುವಂತ ಹುಕ್ಸ್ ಇರುತ್ತಲ್ಲ, ಆ ತರ ಹುಕ್ಸ್ 12 ದಾರಕ್ಕೂ 12 ಹುಕ್ ಹಾಕಿರ್ತಾರೆ. ಆ 12 ಜೋಡಣೆ ಮಾಡಿ ಒಂದು ಸಾರಿ ಹಿಂಗ್ ಹೊಡೆದ್ರೆ ಆ ಹೋಗಿ ಮೈ ಮೇಲೆ ಕಚ್ಕೊಂಡ್ರೆ ಹಿಂಗ್ ಎಳೆದ್ರೆ 12 ರೀತಿ ಎಳ್ಕೊಂಡು ಬರ್ತಾ ಇತ್ತು ಮಾಂಸ. ಹಂಗೆ ಆ ರಕ್ತ ಚಿಲ್ಲ ಅಂತ ಬಂದ್ಬಿಡ್ತಾ ಇತ್ತು. ಅಷ್ಟು ಕಠಿಣವಾದ ಶಿಕ್ಷೆ ಆತನಿಗೆ ಕೊಟ್ಟರು. ಆತನು ಹೊಂದಿದ ಕಾರಣ ಏನಂದ್ರೆ ನನ್ನನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ, ಅಂದ್ರೆ ತಂದೆ ಚಿತ್ತವನ್ನು ನೆರವೇರಿಸೋದಕ್ಕೆ ಶಿಲುಬೆಯ ಮರಣವನ್ನಾದ್ರೂ ಹೊಂದುವಷ್ಟು ವಿಧೇಯನಾದ. ಅಂದ್ರೆ ಇಲ್ಲಪ್ಪ ನಾನು ಹೋಗಲ್ಲ, ಅಷ್ಟು ಕಠಿಣವಾದ ಶಿಕ್ಷೆ. ಅವರು ಕೊರಡೆಗಳಿಂದ ಹೊಡಿತಾರೆ. ಆ ಮುಳ್ಳಿನ ಏನು ಕಿರೀಟ,
ಸೀಮ್ ಜಾಲಿ ಇದೆಯಲ್ಲ, ಅದು ಯಾರಿಗಾದ್ರೂ ಮುಳ್ಳು ಚುಚ್ಕೊಂಡಿದೆ ನಿಮಗೆ ಗೊತ್ತಾ? ಅದ್ರ ರುಚಿ ಭಯಂಕರ ವಿಷ ಇರ್ತದೆ. ಒಂದು ದಿವಸ ಎಲ್ಲ ಉರಿ ಉರಿ ಆಗ್ತಾ ಇರ್ತದೆ. ಆ ಜಾತಿದು 24 ಜಾತಿ ಮರಗಳಿದೆ. ಏನೋ ಆ ಸೀಮ್ ಜಾಲಿ ಗಿಡ ಏನಿದೆಯೋ ಅದೇ ತರ 24 ಜಾತಿ ಗಿಡಗಳಿದೆ. ಅದರಲ್ಲಿ ಪೀನಾಕ್ರಿಸ್ಟ ಅನ್ನೋ ಒಂದು ಜಾತಿ ಇದೆ. ಅದು ಆ ಮುಳ್ಳು ಚುಚ್ಚಿದ್ರೆ, ಚೇಳು ಕಚ್ಚಿದ್ರೆ ಯಾವ ರೀತಿ ಉರಿ ಆಗ್ತದೋ ಆ ರೀತಿ ಉರಿ ಆಗ್ತದೆ. ಅಷ್ಟು ಭಯಂಕರ ಉರಿ. ಅದರಲ್ಲಿ ಪ್ರೇರೆ ಆತನ ತಲೆಯಲ್ಲಿ ಆ ಮುಳ್ಳಿನ ಕಿರೀಟ ಹಾಕುವಾಗ 9 ಮುಳ್ಳು ಮಾತ್ರ ಆತನಿಗೆ ಚುಚ್ಕೊಳ್ತದೆ ಅಂತ. ಆ ರೀತಿ ಪ್ಲಾನ್ ಮಾಡಿ ಹಣದು ಆತನಿಗೆ ಹಾಕ್ತಾರಂತೆ. ತಲೆ ಮುಂದುಗಡೆ 3 ಮುಳ್ಳು ಮಾತ್ರ, ಹಿಂದುಗಡೆ 6 ಮುಳ್ಳು ಚುಚ್ಕೊಳ್ಳೋ ರೀತಿಯಲ್ಲಿ ಆತನಿಗೆ ಆ ಮುಳ್ಳಿನ ಕಿರೀಟ ಧರಿಸ್ತಾರಂತೆ. ಅಷ್ಟು ಹಿಂಸೆ ಪಟ್ರು, ಅಷ್ಟು ಹೊಡೆದರೂ ಕೂಡ ಮುಖದ ಮೇಲೆ ಬಟ್ಟೆ ಹಾಕ್ಬಿಟ್ಟು ಗುದ್ದುತ್ತಾರೆ, ಎಂಜಲ್ನಿಂದ ಉಗಿತಾರೆ, ಆ ಕೋಲ್ ತಗೊಂಡು ತಲೆ ಮೇಲೆ ಹೊಡಿತಾರೆ, ಅಪಹಾಸ್ಯ ಮಾಡ್ತಾರೆ, ಎಳೆದಾಡ್ತಾರೆ. ಏನು ಮಾಡಿದ್ರು ಆತನು ಹಿಂದಕ್ಕೆ ಹೋಗಲ್ಲ, ಒಂದು ಮಾತು ಕೂಡ ಮಾತಾಡಲ್ಲ. ಕೊನೆಗೆ ಏನ್ ಹೇಳ್ತಾನೆ ಆತನು? ಆ ಶಿಲ್ಪೆಯಲ್ಲಿ ಮೊದಲನೇ ಮಾತು ಏನ್ ಹೇಳ್ತಾನೆ? ತಂದೆಯೇ, ಇವ್ರೇನ್ ಮಾಡ್ತಾ ಇದಾರೆ ಇವ್ರಿಗೆ ಗೊತ್ತಿಲ್ಲಪ್ಪ, ಇವ್ರನ್ನ ಕ್ಷಮಿಸಪ್ಪ ಅಂತೇಳಿ ಕ್ಷಮಾಪಣೆ, ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ನೋಡ್ರಿ ಎಷ್ಟು ವಿಧೇಯನಾಗಿದ್ದಾನೆ. ಹಾಗೆ ದೇವರ ಮಾತಿಗೆ ಯಾರು ವಿಧೇಯರಾಗ್ತಾರೋ ಅವ್ರನ್ನ ದೇವ್ರೇನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಏಸಪ್ಪ ನಿನಗೋಸ್ಕರ ನನಗೋಸ್ಕರ ವಿಧೇಯನಾಗಿದ್ದಾನೆ. ಕಾರಣ ಏನಂದ್ರೆ ಸೈತಾನ್ ಎಷ್ಟು ಮಾತ್ರಗೂ ಆತನು ಹೆಚ್ಚಿಸ್ಕೊಳ್ಳಕ್ಕೆ ಬಿಡ್ಲಿಲ್ಲ. ಸೈತಾನ ತನ್ನ ಹೆಚ್ಚಿಸ್ಕೊಂಡು ಏಸು ಏನ್ ಮಾಡ್ದ? ವಿಧೇಯನಾದನು. ಸೈತಾನ ನೆಚ್ಚಿಸ್ಕೊಂಡು ಸೈತಾನ್ ಸೋಲಿಸೋದಕ್ಕಾಗಿ ತಂದೆ ಮಾತಿಗೆ ಏಸು ವಿಧೇಯನಾದನು, ತಗ್ಗಿಸಿಕೊಂಡನು. ಹಾಗೆ ಯೋಹಾನ 1:14 ನೋಡ್ತೀವಿ ಅವನು ಯಾವ ರೀತಿ ವಿಧೇಯನಾದಂದ್ರೆ, ಆ ವಾಕ್ಯ ಎಂಬನು ನರಾವತಾರ ಐತೆ ಅಂದ್ರೆ ನರಾವತಾರ ಅಲ್ಲ, ಆತನ ಅವತಾರಗಳಿತ್ತಿಲ್ಲ, ಒಬ್ಬನೇ ಮನುಷ್ಯನಾಗಿ ಬಂದನು ಯೇಸು ಸ್ವಾಮಿ. ನರನಾಗಿ ಜನಿಸಿ ಬಂದನು ಅಥವಾ ಮಾಂಸಧಾರಿಯಾಗಿ ಬಂದನು. ಯೋಹಾನ 1:14 ಹೇಳುತ್ತದೆ, ಆ ವಾಕ್ಯ ಎಂಬವನು ನರ ಅವತಾರ ಅಂದ್ರೆ ಮನುಷ್ಯನ ಅವತಾರದಲ್ಲಿ ಅಲ್ಲ, ಶರೀರಧಾರಿಯಾಗಿ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅಂದ್ರೆ ಮನುಷ್ಯರ ಪಾಪ ನಿವಾರಣೆ ಮಾಡೋದಕ್ಕಾಗಿ ಆತನ 33 ವರ್ಷಗಳ ಕಾಲ ನಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕಾಗುತ್ತೆ. 30 ವರ್ಷ ನಮ್ಮ ಹಾಗೆ ಜೀವಿಸ್ತಾನೆ. ಇನ್ನು 3.5 ವರ್ಷ ತಂದೆಯ ಅಭಿಷೇಕ ಹೊಂದಿದವನಾಗಿ, ಆ ದೀಕ್ಷಾಸ್ಥಾನಗೊಳಗಾಗಿ, ಆ ವಿಧೇಯತ್ವಕ್ಕೆ ಒಳಗಾಗಿ, ಆಮೇಲೆ ಏನು ಕಾರ್ಯ ಮಾಡಬೇಕು ಆ ಕಾರ್ಯಕ್ಕೆ ಒಳಗಾಗ್ತಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 17-18 ವಚನಗಳಲ್ಲಿ ಏನ್ ಹೇಳ್ತದೆ? ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17-18. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಮೋಶೆಯ ಧರ್ಮಶಾಸ್ತ್ರವನ್ನಾಗ್ಲಿ ಪ್ರವಾದಿಗಳ ವಚನಗಳನ್ನಾಗ್ಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡ್ರಿ. ಅಂದ್ರೆ ಈ ಮೋಶೆಯ ಧರ್ಮಶಾಸ್ತ್ರ ಹಳೆ ಒಡಂಬಡಿಕೆ ಅನೇಕ ನಿಯಮಗಳನ್ನ ಹಾಕಿದ್ದಾನೆ. ಅವನ್ನ ತೆಗೆದುಹಾಕೋಕ್ ನಾನು ಬಂದಿಲ್ಲ, ಅದನ್ನ ನೆರವೇರಿಸೋದಕ್ಕಾಗಿ ಬಂದಿದ್ದೇನೆ. ಅದನ್ನ ತೆಗೆದು ಹಾಕಕ್ ಬಂದಿಲ್ಲ, ನೆರವೇರಿಸೋದಕ್ಕೆ ಬಂದಿದ್ದೇನೆ. ಅಂದ್ರೆ ಮೋಶೆ ಏನ್ ಮಾಡಿದನು? ಮೋಶೆ ಒಂದು ಧರ್ಮಶಾಸ್ತ್ರ ಬರ್ದಿದ್ದನು, ಯಜ್ಞ ಹೋಮಗಳು ಮಾಡ್ಬೇಕು ಅಂತೇಳಿ. ಅದು ಹಳೆ ಒಡಂಬಡಿಕೆ ಕಾಲ್ ಮಾಡ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ತಾನೇ ಯಜ್ಞವಾಗಿ ಕುರಿಯಾದಾತನಾಗಿ ಆ ಶಿಲುಬೆಗೆ ಏರಲ್ಪಟ್ಟನು. ಹಾಗಾಗಿ ಆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಏನಿದೆಯೋ ಅದನ್ನು ನೆರವೇರಿಸಕ್ಕೆ ನಾನು ಬಂದಿದ್ದೇನೆ. ಹಾಗೆ ಹೇಳ್ತಾನೆ, ನಿಮ್ಗೆ ಸತ್ಯವಾಗಿ ಹೇಳ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಪ್ರಿಯ ನನ್ನ ಸಹೋದರ, ಮೊನ್ನೆ ಯಾರೋ ಒಂದು ಮನೆಗೆ ಬೆಂಕಿ ಇಟ್ಬಿಟ್ಟಿದ್ರೆ, ಕ್ರೈಸ್ತರ ಮನೆಗೆ. ಇವರೆಲ್ಲ ಸುಟ್ಟೋಗ್ಬಿಟ್ಲ, ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಅದು ಬೈಬಲ್ ಮಾತ್ರ ಸುಟ್ಟಿಲ್ಲ. ಬೈಬಲ್ ಮೇಲೆಲ್ಲ ಸುಟ್ಟಿದೆ,
ಅದರ ಒಳಗಡೆ ಒಂದು ಪೇಜ್ ಕೂಡ ಕರ್ಕಲಾಗಿಲ್ಲ. ನಾನು ದೇವರು ನೋಡ್ರ ಅದು ಇದು ವಾಕ್ಯ ಸಜೀವವಾದದ್ದು. ಅನೇಕ ಕಡೆ ಈ ಥರ ಬೈಬಲ್ ಸುಟ್ಟಿದ್ದಾರೆ, ಅದರ ಒಳಗೆ ಸುಟ್ಟಿಲ್ಲ, ಮೇಲೆ ಮಾತ್ರ ಸುಟ್ಟಿದೆ ಒಳಗೆ. ಯಾಕಂದ್ರೆ ಇದು ಸತ್ಯವಾದ ವಾಕ್ಯಗಳು. ಅಂದ್ರೆ ಇದರಲ್ಲಿ ಒಂದು ಸೊನ್ನೆ ಕೂಡ, ಒಂದು ಗುಡಿಸಾದ್ರೂ, ಒಂದು ಕಾಮ, ಒಂದು ಫುಲ್ ಸ್ಟಾಪ್ ಕೂಡ ಅಳಿಸೋಗಲ್ಲಂತೆ. ಅದು ನೆರವೇರ್ತದಂತೆ. ಅಂದ್ರೆ ಈ ಯೇಸು ಕ್ರಿಸ್ತನು ಈ ಭೂಮಿ ಆಕಾಶ ಅಳಿದು ಹೋಗ್ತವೆ, ಹೋಗ್ಬಿಡ್ತದೆ. ಯಾವಾಗ ಯೇಸು ಕ್ರಿಸ್ತನ್ ಬಂದಾಗ ಈ ಭೂಮಿನೂ ಇರಲ್ಲ, ಆಕಾಶ ಚಾಪೆ ಸುತ್ತಿದಂಗೆ ಸುತ್ಕೊಂಡು ಹೋಗುತ್ತಂತೆ. ಭೂಮಿ ಎಲ್ಲನೂ ಆಕಾಶದ ಬೆಂಕಿ ಗಂಧಕ ಉರಿಯುವಂತ ಮಳೆ, ಬೆಂಕಿಯ ಮಳೆ ಬೀಳ್ತದೆ. ಆ ಮಳೆಯಿಂದ ಎಲ್ಲ ಸುಟ್ಟು ಭಸ್ಮ ಮಾಡ್ತದಂತೆ, ಕ್ಲೀನ್ ಮಾಡಿಬಿಡ್ತದಂತೆ, ಎಲ್ಲ ಹೋಗ್ಬಿಡ್ತದಂತೆ. ಆದರೆ ದೇವರ ವಾಕ್ಯ ಮಾತ್ರಕ್ಕೆ ಅಳ್ದೋಗಲ್ಲಂತೆ. ಯಾಕಂದ್ರೆ ವಾಕ್ಯ ಏನಾಗಿದೆ? ದೇವರಾಗಿದ್ದಾನೆ. ಆ ಮಾತೆ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾಗಿ ದೇವರ ವಾಕ್ಯ ಎಂದಿಗೂ ಅದು ನಾಶವಾಗೋದಿಲ್ಲ. ವಾಕ್ಯ ಅಂದ್ರೆ ಯೇಸುವೆ ಆಗಿದ್ದಾನೆ, ಯೇಸುವೆ ವಾಕ್ಯ ಆಗಿದ್ದಾನೆ, ವಾಕ್ಯವೇ ಯೇಸು ಆಗಿದ್ದಾನೆ. ಆತರ ಪ್ರಿಯ ನನ್ನ ಸಹೋದರರೇ, ಅಲ್ಲಿ ಏನ್ ಹೇಳ್ತಾ ಇದ್ದಾನೆ? ಈ ಅಪೊಸ್ತಲರ ಕೃತ್ಯಗಳಲ್ಲಿ 24ನೇ 27ನೇ ವಚನದಲ್ಲಿ 24-27ರಲ್ಲಿ ಏನ್ ಹೇಳ್ತಂದ್ರೆ, ಎರಡು ವರ್ಷಗಳು ತುಂಬಿದ ಮೇಲೆ ಫೆಲಿಕ್ಸನ ಸ್ಥಾನಕ್ಕೆ ಪೋರ್ಕಿಯ ಫೆಸ್ತನು ಬಂದನು. ಫೆಲಿಕ್ಸನು ಯೆಹೂದ್ಯರ ಪ್ರೀತಿಯನ್ನು ಕಾಪಾಡಿಸಬೇಕೆಂಬ ಕೋರಿಕೆಯಿಂದ ಪೌಲನನ್ನು ಹಾಗೆಯೇ ಸೆರೆಯಲ್ಲಿ ಬಿಟ್ಟು ಹೋದನು. ನೋಡ್ರಿ, ಯೆಹೂದ್ಯರ ಪ್ರೀತಿಯನ್ನು ಸಂಪಾದಿಸಬೇಕೆಂಬ ಕೋರಿಕೆಯಿಂದ ಪೌಲನನ್ನು ಹಾಗೆ ಸೆರೆಯಲ್ಲಿ ಬಿಟ್ಟು ಹೋದನು. ಅಂದ್ರೆ ಪೌಲನು ದೇವರ ವಾಕ್ಯವನ್ನು ಸಾರ್ತಾ ಇರ್ತಾನೆ, ಬಲವಾಗಿ ಯೇಸು ಕ್ರಿಸ್ತನ ಪ್ರಕಟಿಸ್ತಾ ಇರ್ತಾನೆ. ಆ ಯೇಸು ಕ್ರಿಸ್ತನ ಅವನು ಮಾತುಗಳು ಕೇಳಬೇಕು, ಅದನ್ನ ಇನ್ನೂ ಕಲಿಬೇಕು, ಇನ್ನ ಗ್ರಹಿಸ್ಬೇಕು ಅಂತ ಅವನಿಗೆ ಆಸೆ ಇರ್ತದೆ. ಅಷ್ಟರೊಳಗೆ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಅವನು ನ್ಯಾಯ ತೀರ್ಪು ಮಾಡದೆ ಹಾಗೆ ಹೋಗ್ಬಿಡ್ತಾನ್ರಿ. ಹಾಗೆ ಆತನ ಪೌಲನ ಅಲ್ಲಿ ಬಿಟ್ಟು ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಮತ್ತು 47ರಿಂದ 51 ವಚನಗಳಲ್ಲಿ ನೋಡುವಾಗ, 2ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 47ರಿಂದ 51 ವಚನಗಳ ತನಕ. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೆ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿ ಕಂದ, ನೀನು ನಮಗೆ ಏಕೆ ಹೀಗೆ ಮಾಡಿದ್ದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೇವಲ್ಲ ಎಂದು ಹೇಳಲು, ಆತನ ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ ಎಂದು ಉತ್ತರ ಕೊಟ್ಟನು. ನೋಡ್ರಿ, ಇಲ್ಲಿ ಏನ್ ಹೇಳ್ತಾನೆ, ಈ ಯೇಸು ಸ್ವಾಮಿ ಮತ್ತು ಅವರ ಶಾರೀರಿಕವಾದ ತಂದೆ ತಾಯಿಗಳು ಯಾರು? ಮರಿಯಾಳು ಮತ್ತು ಸಾಕು ತಂದೆಯಾದಂತ ಯೋಸೇಫನು ಒಂದು ಸಾರಿ ಯೆರೂಸಲೇಮ್ಗೆ ಹೋಗ್ತಾರೆ ಜಾತ್ರೆಗೆ. ವರ್ಷಕ್ಕೊಂದ್ಸಾರಿ ಹೋಗೋದು, ಅಂದ್ರೆ ತುಂಬಾ ದೂರ ಇರ್ತದೆ. ವರ್ಷಕ್ಕೊಂದ್ಸಾರಿ ದೊಡ್ಡ ಜಾತ್ರೆ ನಡೀತದೆ. ಆ ದೊಡ್ಡ ಜಾತ್ರೆಗೆ ಇವ್ರು ಹೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ತುಂಬಾ ಜನ ಇರ್ತಾರೆ. ಆ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ದೇವರ ಆಜ್ಞೆ ಮಾಡಿಕೊಂಡು ವಾಪಸ್ ಊರಿಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಅವನು 12 ವರ್ಷ ಹುಡುಗ, ಚಿಕ್ಕ ಹುಡುಗ, 12 ವರ್ಷ ಹುಡುಗ. ಆ ವಯಸ್ಸಲ್ಲಿ ಅಲ್ಲಿ ಏನು ಯಾಜಕರು, ಪರಿಸಾಯರು, ಇವರೆಲ್ಲ ದೊಡ್ಡವರೆಲ್ಲ ಸೇರಿ ದೇವ್ರ ವಾಕ್ಯ ಮಾತಾಡ್ತಾ ಇರ್ಬೇಕಾದ್ರೆ ಹೋಗಿ ಅಲ್ಲಿ ಕುತ್ಕೊಂಡು ಬಿಡ್ತಾನೆ. ಅಲ್ಲಿ ಕುತ್ಕೊಂಡು ಅವರು ಮಾತನಾಡುವಂತ ಮಾತುಗಳಿಗೆ 12 ವರ್ಷ ಹುಡುಗ ಏನ್ ಮಾಡ್ತಾನೆ, ಕ್ವಶನ್ ಮಾಡ್ತಾ ಇರ್ತಾನೆ. ದೇವ್ರ ವಾಕ್ಯ ಅದಂಗೆ ಇದಂಗೆ ಮತ್ತು ಈತನ ತಿಳುವಳಿಕೆ ಹೇಳ್ತಾ ಇರ್ತಾನೆ. ಅವ್ರು ಆಶ್ಚರ್ಯ ಪಡ್ತಾ ಇರ್ತಾರೆ, ಇವ್ನು ಯೋಸೇಫನ ಮಗನಲ್ವೇ, ಈ ಮರಿಯಳ ಮಗನಲ್ವೇ, ಇವನ್ ಬೆತ್ಲೆಹೇಮನಲ್ವೇ, ಇವನಿಗೆ ಎಲ್ಲಿಂದ ಬಂತು ಇಂಥ ಜ್ಞಾನ? ಇಷ್ಟು ದೊಡ್ಡ ದೊಡ್ಡ ಮಾತುಗಳು, ದೇವ್ರ ಮಾತುಗಳು. ಮೋಶೆ ಧರ್ಮಶಾಸ್ತ್ರ ಅವ್ರು ಧ್ಯಾನ ಮಾಡ್ತಾ ಇದ್ದಾರೆ. ಇಂಥ ದೊಡ್ಡ ಮಾತುಗಳು ಇವ್ನಿಗೆ ಹೆಂಗ್ ಬಂತು? ಇವನು ಓದು ಬರಹ ಇಲ್ವಲ್ಲ? ಆದ್ರೆ ಓದು ಬರಹ ಅಲ್ಲಲ್ಲ, ಅವನು ದೇವರ ಕುಮಾರನಾಗಿರ್ತಾನೆ. ಇಲ್ಲಿ ಅವನು ಬೆಳೆಯೋದಕ್ಕಾಗಿ ಒಂದು ತಾಯಿನ ಸಿದ್ಧ ಮಾಡಿರ್ತಾರೆ ದೇವರು, ಒಂದು ಸಾಕು ತಂದೆನ ಸಿದ್ಧ ಮಾಡ್ತಾನೆ. ಅವ್ರ ಆಶ್ರಯದಲ್ಲಿ ಅವ್ರು ಬೆಳೆದು ಬರ್ತಾ ಇರ್ತಾನೆ. ಅದಕ್ಕೆ ಅವ್ರು ಬಂದು 3 ದಿವಸ ಪ್ರಯಾಣ ಹೋಗ್ಬಿಟ್ಟಿರ್ತಾರೆ. ಹೋಗಿ ನೋಡ್ತಾರೆ, ಜೊತೆಯಲ್ಲಿ ಇಲ್ಲ ಇವನು.
ಅಯ್ಯೋ ಎಲ್ಲೋಗ್ಬಿಟ್ಟ ಮಗ ಅಂತ ಮತ್ತೆ ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡು ಬಂದ್ರೆ ಆ ದೇವಾಲಯದಲ್ಲಿ ಕುತ್ಕೊಂಡು ಹಿರಿಯರ ಜೊತೆಲಿ ದೇವ್ರ ಬಗ್ಗೆ ವಾದಿಸ್ತಾ ಇರ್ತಾನೆ. ಏನಪ್ಪ ನೀವು ನಿನ್ನ ತಂದೆ ನಾನು ಎಷ್ಟು ಹುಡುಕಿದ್ವಿ, ನೀನು ಯಾಕೆ ತಪ್ಪಿಸ್ಕೊಂಡೆ, ಯಾಕೆ ನಮ್ಗೆ ಹಿಂಗೆ ಮಾಡಿದ್ರೆ? ಏನಮ್ಮ ನನ್ನ ತಂದೆ ಮನೇಲಿ ನಾನು ಇರೋದು ನಿಮ್ಗೆ ಇಷ್ಟ ಇಲ್ವಾ? ನನ್ನ ತಂದೆ ಮನೇಲಿ ನಾನು ಇರ್ತೀನಂತ ನಿಮ್ಗೆ ಗೊತ್ತಲ್ವಾ? ಆಕೆಗೂ ಗೊತ್ತು. ಆದ್ರೆ ಕಾರಣಾಂತರಗಳಿಂದ ಅಂದ್ರೆ ಶಾರೀರಿಕ ಅನುಸಾರಿಗೆ ತಂದೆ ತಾಯಿಗಳಾಗಿದ್ದಾರೆ. ಆದ್ದರಿಂದ ವಿಚಾರಿಸುವಾಗ ಆತನ ಏನ್ ಹೇಳ್ತಾನೆ, ತಂದೆ ತಾಯಿಗಳಿಗೆ ಕಂಡು ಬೆರಗಾದ್ರೆ. ಹೀಗೆ ಅವನು ಹೇಳಿದಾಗ ಏನ್ ಹೇಳ್ತಾ ಇದ್ದೇನೆ, ನೀವು ನನ್ನನ್ನು ಹುಡುಕೋದೇನು, ನಾನು ನನ್ನ ತಂದೆ ಮನೇಲಿ ಇರ್ಬೇಕಾದ್ರೆ ನಿಮ್ಗೆ ತಿಳಿಯಲಿಲ್ಲವೋ? ಅಂದ್ರೆ ದೇವದೂತನ ಹೇಳಿರ್ತಾನಲ್ಲ, ಯೋಸೆಫ್ನ ಹತ್ರ ಮಾತಾಡಿರ್ತಾನೆ, ಮರಿಯಮ್ಮನ ಹತ್ರ ಮಾತಾಡ್ತಾನೆ, ದೇವ್ರ ಕುಮಾರನು ಇವ್ರನ್ನು ಈ ಲೋಕಕ್ಕೆ ಬರೋದಕ್ಕಾಗಿ ನಿಮ್ಮನ್ನು ಸಾಧನೆಗಳಿಗೆ ಆರಿಸ್ಕೊಂಡಿದ್ದಾನೆ, ಇವರು ಇಡೀ ಜನರ ರಕ್ಷಣೆಗಾಗಿ ಈ ಲೋಕಕ್ಕೆ ಬರುವಸ್ತನಾಗಿದ್ದಾನೆ ಅವ್ರಿಗೆ ಗೊತ್ತು. ಆದ್ರೆ ಅವನಿನ್ನೂ ಹುಡುಗ ಅಲ್ವಾ? ಹಾಗಾಗಿ ಹುಡ್ಕೊಂಡು ಬರುವಾಗ ನನ್ನ ತಂದೆ ಮನೆಯಲ್ಲಿ ಇರ್ಬೇಕಾದ ನಿಮ್ಗೆ ತಿಳಿಯೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಅಧೀನ ಅಂದ್ರೆ ವಿಧೇಯತೆ. ತಾನು ಅಷ್ಟೇ ಹೇಳಿ ಕೂಡ ಅವ್ರ ಜೊತೆಯಲ್ಲಿ ಹೋಗಿ ತಂದೆ ತಾಯಿಗೆ ಏನ್ ಹೇಳ್ತಾರೋ ಅದರ ಪ್ರಕಾರ ಜೀವಿಸ್ತಾ ಇದೆ. ಕಾಲ ಸಮೀಪ ಬರುವ ತನಕ, ಆತನಿಗೆ ಸಮಯ ಬರುವ ತನಕ ಅವ್ರಿಗೆ ಆತನ ತಾಯಿಯು ಈ ಸಂಗತಿಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟಿಕೊಂಡಳು. ಅಂದ್ರೆ ದೇವದೂತನ ಹೇಳಿರ್ತಾನಲ್ಲ, ಆ ಹೇಳಿದ ಮಾತುಗಳು ಈ ಮಾತುಗಳು ಹೋಲಿಕೆ ಆಗ್ತಾ ಇದೆ. ಅದು ಯಾರಿಗೂ ಹೇಳುವಂತ ಆ ಸ್ಥಿತಿ ಇಲ್ಲಲ್ಲ. ಅದಕ್ಕೆ ಮನಸ್ಸಿನಲ್ಲಿ ಇಟ್ಕೊಂಡು ದೇವ್ರು ಏನ್ ನಡೆಸಿರೋದಾಗ್ಲಿ ಅಂತೇಳಿ ಹಾಗೆ ತಂದೆ ತಾಯಿಗೆ ಅಧೀನ ಅಂದ್ರೆ ವಿಧೇಯನಾದನು. ಪ್ರಿಯ ನನ್ನ ಸಹೋದರರೇ, ಅದಕ್ಕೆ ಆ ಎಫೆಸದವರ ಒಂದು ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 1-2 ವಚನಗಳಲ್ಲಿ ಒಂದು ಮಾತು ಹೇಳ್ತದೆ. ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯ 1-2 ವಚನಗಳಲ್ಲಿ ಏನ್ ಹೇಳ್ತದೆ? ತಂದೆ ತಾಯಿಗೆ ಹೇಳ್ತಾ ಇದ್ದಾನೆ, ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ನೋಡಿ, ಮಕ್ಕಳಿಗೆ ಹೇಳ್ತಾ ಇದ್ದಾನೆ ಇವಾಗ. ಯಾರು? ಪೌಲನು ಹೇಳ್ತಾ ಇದ್ದಾನೆ, ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ಮಕ್ಕಳಾದಂಥವ್ರು, ನೀವು ಸಣ್ಣ ಮಕ್ಕಳು ಏನಿದ್ದೀರೋ, ನೀವು ಅಪ್ಪ ಅಮ್ಮ ಏನ್ ಹೇಳಿದ್ರೆ ಅದನ್ನು ಕೇಳಬೇಕು. ನಿಮ್ಮ ಸಮಯ ಬರೋ ತನಕ ನೀವು ಅವ್ರಿಗೆ ಅಧೀನರಾಗಿರ್ತೀರಿ. ನಿಮ್ಮ ತಂದೆ ತಾಯಿಗಳು ಏನಾನ ಹೇಳಿದ್ರೆ ನಾನು ಆಗಲ್ಲ, ನಾನು ಹೋಗಲ್ಲ, ನಾನು ಮಾಡಲ್ಲ ಅಂತ ಕಥೆಗಳು ಹೇಳಬಾರ್ದು. ಏನ್ ನಿನ್ನ ಹೆಸರು ಮರ್ತೋಗ್ತೀನಿ? ಗಾನವಿ. ನೀವೆಲ್ಲರೂ ಅಕ್ಕಂಗಿರಲ್ಲ, ನಿಮ್ಮ ಅಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನ ಕೇಳಬೇಕು. ಆಯ್ತಮ್ಮ ಮಾಡ್ತೀನಿ, ನಿನ್ ಕಷ್ಟ ಆದ್ರೂ ಮಾಡ್ತೀನಮ್ಮ ಅನ್ಬೇಕು. ಒಂದ್ ವೇಳೆ ನಿನ್ ಕಷ್ಟ ಆದ್ರೆ ಅವ್ರು ನೋಡಿ ಬೇಡ, ನೀನ್ ಮಾಡೋದು ಬೇಡ, ನಾವು ಮಾಡ್ಕೊಂತೀವಿ ಬಿಡ್ರಿ ಅಂತಾರೆ. ಅದಕ್ಕೆ ತಂದೆ ತಾಯಿಗಳು ಮಾತು ಕೇಳಬೇಕು. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದ್ರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಅಂದ್ರೆ ಯಾರು ತಂದೆ ತಾಯಿಗಳಿಗೆ ವಿಧೇಯರಾಗ್ತಾರೋ, ಯಾರು ದೇವ್ರಿಗೆ ವಿಧೇಯರಾಗ್ತಾರೋ ಅವರು ಆಶೀರ್ವಾದ ಹೊಂದುತ್ತಾರೆ. ದೇವರ ಆಶೀರ್ವಾದ ಭೂಮಿ ಮೇಲೆ ಎಷ್ಟು ಆಯಸ್ಸು ಇರ್ತದೋ ಅಷ್ಟು ಆಯಸ್ಸು ಅವರು ದೀರ್ಘಾಯಸ್ಸು ಹೊಂದಿ ಜೀವಿಸ್ತಾರೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ನಾವು ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಗಳ ಮಾತು ಕೇಳಿದ್ರೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಮತ್ತಾಯ್ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 17ನೇ ವಚನ ನೋಡಿ, ಯೇಸು ಸ್ವಾಮಿ ಹೇಗೆ ಇದಾಗ್ತಾನೆ ಅಂತ. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ನೋಡ್ರಿ, ಈ ಏನು ಆಕಾಶವಾಣಿ, ಪವಿತ್ರಾತ್ಮನ ಒಂದು ಆಕಾಶವಾಣಿ ಆಗ್ತದೆ. ಏನಂತ? ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಅಂದ್ರೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ದಾನೆ. ಏನಂತ? ಈತನು ಪ್ರಿಯನಾಗಿರುವಂತ ನನ್ನ ಮಗನು. ಅಂದ್ರೆ ಆ ಸಮಯ ದೀಕ್ಷಾಸ್ಥಾನ ತೆಗೆದುಕೊಳ್ತಾನೆ. ಯೇಸು ಸ್ವಾಮಿ ಬಂದು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಆಗ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮನು ಆತನ ಮೇಲೆ ಬಂದು ಇಳಿತಾನೆ. ಆಗ ಈತನ ಅಭಿಷೇಕಿಸಲ್ಪಡ್ತಾನೆ ಸೇವೆಗಾಗಿ. ಅಭಿಷೇಕಿಸಲ್ಪಟ್ಟಂತ ಸಂದರ್ಭದಲ್ಲಿ ತಂದೆಯಾದ ದೇವರು ಪರಲೋಕದಿಂದ ಅಲ್ಲಿರುವಂತ ಎಲ್ಲರೂ ಕೇಳಿಸೋ ರೀತಿಯಲ್ಲಿ ಹೇಳ್ತಾ ಇದ್ದೇನೆ, ಈತ ನನಗೆ ಪ್ರಿಯನಾದ ಮಗನು,
ನೀವು ಈತನ ನಾನು ಮೆಚ್ಚಿದ್ದೇನೆ, ಈತನ ಮಾತು ಕೇಳ್ರಿ ಎಂಬುದಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ಕೂಡ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 22ನೇ ವಚನ, ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನಾಗಿ ಮಾಡಿ ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ನೋಡಿ, ಇದು ಈ ಒಂದು ಅಧ್ಯಾಯ, ಈ ಒಂದು ವಚನ ದೊಡ್ಡ ಹಿಸ್ಟ್ರಿ ಅಡಗಿದೆ. ಇಲ್ಲಿ ಏನ್ ಹೇಳ್ತಾರೆ, ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ. ಯಾರನ್ನ ತೆಗೆದು ಹಾಕಿದ್ದು? ಆಗ್ಲೇ ಫಸ್ಟ್ ನಾವು ಧ್ಯಾನ ಮಾಡಿದ್ವಲ್ಲ, ಯಜ್ಞ ಹೋಮಗಳಿಗಿಂತ ವಿಧೇಯತು ಮುಖ್ಯವಾದದ್ದು ಅಂತೇಳಿ. ಸೌಲನು ಯಜ್ಞ ಹೋಮಗಳಿಗೆ ಮಾಡೋದಕ್ಕೆ ಒಳಪಟ್ಟನೆ ಹೊರತು ದೇವರಿಗೆ ವಿಧೇಯನಾಗ್ಲಿಲ್ಲ, ದೇವ್ರ ಮಾತು ಕೇಳಲಿಲ್ಲ. ಆದ್ರಿಂದ ಅಲ್ಲಿ ಏನಾಗುತ್ತೆ ಅಂತ ಪ್ರಿಯರೇ, ಆ ಸೌಲನನ್ನ ಅರಸಸ್ಥಾನದಿಂದ ತೆಗೆದಾಕ್ಬಿಡ್ತಾನೆ. ತೆಗೆದಾಕ್ಬಿಟ್ಟು ದಾವೀದನ ಅವರ ಮೇಲೆ ಅರಸನನ್ನಾಗಿ ಮಾಡಿ, ಅಂದ್ರೆ ಕುರಿ ಮೇಯಿಸುವಂತ ಸಾಧಾರಣ ಮನುಷ್ಯ ದಾವೀದ, ಅವನ್ನ ತಂದು ದೇವರ ಇಸ್ರಾಯೇಲ್ಗೆ ಅರಸನಾಗಿ ಮಾಡಿ ಏನ್ ಮಾಡ್ತಾನೆ, ಇಷಯನ ಮಗನ ದಾವೀದ ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ. ಅಂದ್ರೆ ದಾವೀದನು ಅವನ ಜೀವಿತದಲ್ಲಿ ಒಂದು ತಪ್ಪು ಮಾಡಿಬಿಡ್ತಾನೆ. ತಪ್ಪು ಮಾಡಿದ ದೇವರ ಹತ್ರ ಪಶ್ಚಾತ್ತಾಪಟ್ಟು ಗೋಳಾಡಿ ಕ್ಷಮೆ ಯಾಚಿಸಿ, ದೇವರಾತ್ಮನೇ ನನ್ನಿಂದ ಬಿಟ್ಟು ಹೋಗ್ಬೇಡ, ದೇವರಾತ್ಮ ನನ್ನ ತೆಗಿಬೇಡ ಅಂತೇಳಿ ಮತ್ತು ಅವನು ಸಾಯುವ ತನಕ ದೇವ್ರನ್ನ ಬಿಟ್ಟು ಹೋಗ್ಲಿಲ್ಲ. ದೇವರಿಗೆ ದಾವೀದನು ಹೃದಯಾನುಸಾರನು ಅನ್ನುವ ಬಿರುದು ತಗೊಂಡ. ಅಂದ್ರೆ ನನ್ನ ಹೃದಯದಲ್ಲಿ ಏನು ಆಲೋಚನೆ ಇದೆಯೋ ದಾವೀದನಲ್ಲಿ ಅದೇ ಆಲೋಚನೆ ಇದೆ. ಅಂದ್ರೆ ದೇವರ ಒಂದು ಆಜ್ಞೆ ಮೀರಿ ಅವನು ಮುಂದಕ್ಕೆ ಹೋಗ್ಲಿಲ್ಲ. ಅವನು ಸಾಯ ತನಕ ದೇವ್ರು ಏನ್ ಹೇಳ್ತಾನೋ ಅದರ ಪ್ರಕಾರನೇ ನಡೀತಾನೆ. ಏನೇ ಮಾಡಕ್ ಹೋದ್ರು ಅವನು ಪ್ರಾರ್ಥನೆ ಮಾಡಿ ದೇವ್ರನ್ನ ಕೇಳಿ ಬೇರೆ ಕೆಲಸಗಳು ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡಿ ಪ್ರಯಾಣಗಳು ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡಿ ಯುದ್ಧ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡಿ ಏನು ಮಾಡ್ಬೇಕಂದ್ರು ದೇವರ ಕೇಳಿ ದೇವ್ರ ಉತ್ತರ ಕೊಟ್ರೆ ಮಾತ್ರ ಅವನು ಕೆಲಸ ಮಾಡ್ತಾ, ಇಲ್ಲಾಂದ್ರೆ ಮಾಡ್ತಾ ಇರಲಿಲ್ಲ. ದೇವಾಲಯ ಕಟ್ಟಬೇಕಂತ ಎಷ್ಟು ಬೇಕೋ ಅಷ್ಟು ಚಿನ್ನ, ಬೆಳ್ಳಿ, ರತ್ನ, ವಜ್ರ, ವೈಢೂರ್ಯಗಳೆಲ್ಲ ಸಿದ್ಧ ಮಾಡ್ತಾನೆ. ಕಟ್ಟಿಗೆ, ಕಲ್ಲುಗಳು ಎಲ್ಲ ಸಿದ್ಧ ಮಾಡ್ತಾನೆ, ಮರಗಳೆಲ್ಲ. ಆದರೆ ಅಪ್ಪ ನಿನ್ನ ಕೈಯೇ ತುಂಬ ಪ್ರಾಣಗಳು ತೆಗೆದಿದ್ದಪ್ಪ, ನಿನ್ನ ಕೈ ರಕ್ತ ಸುರಿಸಿದ ಕೈ ನೀನು ಕಟ್ಟಬೇಡಪ್ಪ, ನೀನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಕೈಯಲ್ಲಿ ನಾನು ಕಟ್ಸ್ತೇನೆ. ಆಯ್ತು ಸ್ವಾಮಿ, ನೀನೇನು ಹೇಳ್ತಾ ಇದೆ. ನಾನು ಮತ್ತೆ ಕಟ್ಟಲಿಲ್ಲ, ಎಲ್ಲ ಕೊಡಿಸಿಟ್ಟ, ತನ್ನ ಮಗನ ಕೈ ಮುಖಾಂತರ ದೇವ್ರು ಕಟ್ಸ್ಕೊಂಡು. ಅಂದ್ರೆ ಆ ರೀತಿ ಪ್ರಿಯ ನನ್ನ ಸಹೋದರರೇ, ಯಾರು ದೇವರಿಗೆ ವಿಧೇಯರಾಗ್ತಾರೋ, ದೇವ್ರ ಮಾತು ಕೇಳ್ತಾರೋ ಅವ್ರನ್ನ ದೇವ್ರು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಇವತ್ತು ಕೆಲವ್ರಿಗೆ ಫೋನ್ ಮಾಡಿದಾಗ ಬರ್ತೀವಿ ಸರ್, ఆమె రాత్రి ఫోన్ ಮಾಡಿದಾಗ రేపా పండుగ ఉంది కదా ఏ కాసేది పండుగ ఉంది కదా ఇంటి పెట్టుకు వస్తుంది కదా దుడ్లంతా ఖర్చు కావాలి కదా కంతుల్లో ఎత్తుకోవాలి కదా అప్పులు చేయాలి కదా వాళ్ళ వడ్లు కట్టాలి కదా జీవితాంతం మనం అట్లే చేస్తూ ఉండాలి తినసాలి కదా వాళ్ళు పాపం వారంగా పూజారులు గుళ్ళల్లో చేరుకొని ఆ పండుగ రాయరు ఈ పండుగ రాయరు అది రాయరు ఇది రాయరు ఖర్చు అయిన వాళ్ళ దగ్గర రూపాయి ఉండకూడదు వాళ్ళు అట్లే ఉండాల బరీ పూజల్లోనే వాళ్ళు ఉండిపోవాలని వాళ్ళంతా రాసి పెట్టుతూ ఉంటారు వాళ్ళు చెప్పింది వీళ్ళు చేస్తూ ఉంటారు పండుగ అయ్యో బిడ్డలకు బట్టలు తీసుకురాలా యాడ ఎవరి దగ్గర పోయి అడిగితే ఎవరు కంతోటి ఇస్తాడు ಯಾವ కంతులో ఇస్తాడు ఇదంతా అంటే దేవుడి మాటకి లోపడరు ದೇವ್ರ ಮಾತಕ್ಕೂ ಒಳಗಾಗೋದಿಲ್ಲ ಮನುಷ್ಯರ ಮಾತಕ್ಕೂ ಒಳಗಾಗ್ತಾರೆ ಅದಕ್ಕೆ ಏನಾಗ್ತದೆ ರಾತ್ರಿ ಕೇಳಿದಾಗ ಇನ್ನೊಬ್ರು ಹೇಳಿದ್ರು ಆಗ ಸಾರು ಬರ್ತಾ ಇದೀವಿ ಸ್ನಾನ ಮಾಡ್ಕೊಂಡು ಬರ್ತಿದ್ರು ಇಲ್ಲ ಅಂದ್ರೆ ಯಾರು ದೇವ್ರಿಗೆ ನನಗಲ್ಲ ಸುಳ್ಳು ಹೇಳೋದು ದೇವ್ರಿಗೆ ಸುಳ್ಳು ಹೇಳೋದು ಲೂಕಾ ಪಾಸ್ಟ್ಗೆ ಯಾವತ್ತೂ ಸುಳ್ಳು ಹೇಳಕ್ ಆಗಲ್ಲ ದೇವ್ರಿಗೆ ಸುಳ್ಳು ಹೇಳೋದು ಲೂಕಾ ಪಾಸ್ಟ್ ಏನ್ ಮಾತಾಡ್ತಾನೆ ಚರ್ಚಿಗೆ ಬರ್ಲಿ ಅಂತ ಕರೀತಾನೆ ಬರ್ತೀವಿ ಅಂತಾರೆ ಬರ್ತೀವಿ ಅಂದಮೇಲೆ ದೇವ್ರಿಗೆ ಮಾತು ಕೊಟ್ಟಂಗೆ ನನಗಲ್ಲ ಯಾವಾಗ ದೇವರಿಗೆ ಮಾತು ಕೊಟ್ಟು ನೆರವೇರಿಸ್ಕೊಳ್ಳಲ್ವೋ ನಡ್ಕೊಳ್ಳಲ್ವೋ ದೇವ್ರು ಏನು ಮಾಡ್ತಾನೆ ಇರೋ ಮಗನ ಇರೋ ಮಗಳು ನೀನು ನೋಡ್ಕೊಂತೀನಿ ಯಾವಾಗ ನಿನ್ಗೆ ಹೊಡಿಬೇಕಾ ಅವಾಗ ಹೊಡಿತೀನಿ ಅಂತ ಅವಾಗ ಹೊಡೆದಾಗ ಮೇಲೆ ಕೇಳೋಕ್ಕಾಗದೆ ಬರೋಂಥ ಸಮಸ್ಯೆಗಳು ತಟ್ಕೊಳ್ಳೋಕ್ಕಾಗದೆ ಅಯ್ಯೋ ಅಪ್ಪ ಯಾಕಪ್ಪ ಅವಾಗ ಸಹಿತ ಇನ್ನೂ ಸ್ವಲ್ಪ ಬಿಸಿನೀರು ಹಾಕ್ತಾನೆ ಬಿಸ್ತುಪ್ಪ ಹಾಕ್ತಾನೆ ಇನ್ನೂ ಉರಿಲಿ ಅಂತೇಳಿ ಆಗ
ಆ ಶಿಕ್ಷೆಗೆ ಒಳಗಾಗ್ತೀವಿ, ಕಷ್ಟಗಳು ಬರ್ತವೆ, ಶ್ರಮೆಗಳು ಬರ್ತವೆ, ನಾನಾ ರೀತಿ ಸಾಲಗಳಾಗ್ತದೆ, ನಾನಾ ರೀತಿಗೆ ಶೋಧನೆಗೊಳಗಾಗ್ತದೆ. ಆದ್ದರಿಂದ ಪ್ರಿಯರೇ, ಅದು ಬೇಡ. ಯೇಸು ಸ್ವಾಮಿ ತಂದೆಯ ಮಾತಿಗೆ ವಿಧೇಯನಾದನು, ತಂದೆಯ ಚಿತ್ತವನ್ನು ನೆರವೇರಿಸನು. ಹಾಗೆ ಯೇಸು ಸ್ವಾಮಿ ನಮ್ಗೇನು ಹೇಳ್ತಾನೋ ಆ ಮಾತುಗಳು ನಾವು ವಿಧೇಯರಾಗೋಣ, ಅದರ ಪ್ರಕಾರ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರ ಮಾತಿಗೆ ವಿಧೇಯರಾಗ್ರಿ, ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಒಳ್ಳೆ ದೇವರೇ, ಒಳ್ಳೆ ಕಾಳುವಂತ ದೇವರು. ಹೌದು ಸ್ವಾಮಿ, ಯಜ್ಞ ಹೋಮಗಳಿಗೆ ಸಮರ್ಪಣೆ ಮಾಡುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಸ್ವಾಮಿ. ವಿಧೇಯತ್ವ ಮುಖ್ಯವಾಗಿದೆ ಸ್ವಾಮಿ. ಅಪ್ಪ, ವಿಧೇಯತ್ವ ಬಹಳ ಮುಖ್ಯವಾಗಿದೆ ಸ್ವಾಮಿ. ಚಿಕ್ಕವರು ದೊಡ್ಡವರು ಯಾರೋ ಹಿರಿಯರು ಯಾರಾಗಲಿ ಸ್ವಾಮಿ, ಯಾರು ಮಾತು ಕೇಳ್ತಾರೋ, ಯಾರು ಮಾತಿಗೆ ಒಡಂಬಡ್ತಾರೋ, ಯಾರು ಮಾತಿಗೆ ವಿಧೇಯರಾಗಿ ಜೀವಿಸ್ತಾರೋ ಅವರು ಆಶೀರ್ವದಿಸಲ್ಪಡ್ತಾರೆ ಸ್ವಾಮಿ. ಅಪ್ಪ, ಪರಲೋಕದಿಂದ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಿನ್ನ ತಗ್ಗಿಸಿಕೊಂಡು ಸ್ವಾಮಿ, ದಾಸನ ರೂಪವನ್ನು ಧರಿಸಿಕೊಂಡು ಸ್ವಾಮಿ, ಅಪ್ಪ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ತಂದೆಯ ಚಿತ್ತವನ್ನು ನೆರವೇರಿಸಿ ತಂದೆಯ ಚಿತ್ತಕ್ಕೆ ವಿಧೇಯನಾಗ್ಯಪ್ಪ, ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದೆ ಸ್ವಾಮಿ. ನಿನ್ಗೆ ಹಿಂಸೆ ಕೊಟ್ಟರು, ಕಷ್ಟ ಕೊಟ್ಟರು, ಅಪ್ಪ ತಂದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು ಅಂತೇಳಿ ಪ್ರಾರ್ಥಿಸಿದ್ದೆ ಸ್ವಾಮಿ. ಅಪ್ಪ, ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದು ಅಪ್ಪ ತಂದೆ ಚಿತ್ತವನ್ನು ನೆರವೇರಿಸಿದೆ ಸ್ವಾಮಿ. ತಂದೆ ಮಾತಿಗೆ ವಿಧೇಯನಾದ ಸ್ವಾಮಿ. ಅದೇ ಪ್ರಕಾರಪ್ಪ ಈ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳೆಲ್ಲರೂ ಸ್ವಾಮಿ ನಿನ್ನ ಮಾತಿಗೆ ವಿಧೇಯರಾಗಿ ತಮ್ಮ ಜೀವಿತದಲ್ಲಿ ವಿಧೇಯತ್ವವನ್ನು ಕಲಿತುಕೊಂಡು ಸ್ವಾಮಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸ್ವಾಮಿ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಸ್ವಾಮಿ, ದೇವರ ವಿಧಿಗಳನ್ನ ನಿಬಂಧನೆಗಳ ಕೈಕೊಂಡು ನಡೆಯುವ ಹಾಗೆ ಸ್ವಾಮಿ. ಅಪ್ಪ, ನೀನ್ ತಾನೇ ಪ್ರತಿಯೊಬ್ಬೊಬ್ಬರನ್ನ ಆಶ್ರಯಿಸಪ್ಪ. ಈ ವಾಕ್ಯವನ್ನು ಕೇಳುವಂತ, ಈ ಮಾತುಗಳ ಆಲಿಸುವಂತ ಪ್ರಿಯ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ, ನೀನು ಮಹಿಮೆ ಅಂದುಕೋ ಸ್ವಾಮಿ. ಅಪ್ಪ, ವಿಧೇಯತೆ ಅಪ್ಪ ಎಲ್ಲರಲ್ಲಿ ಮೂಡಿ ಬರಲಿ ಸ್ವಾಮಿ. ವಿಧೇಯತೆಗೆ ಒಳಗಾಗುವಂತೆ ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಿ ಸ್ವಾಮಿ. ನಿನ್ನ ಒಂದು ಹಿಂಬಾಲಕರಾಗಿ ಸ್ವಾಮಿ, ನಿನ್ನನ್ನು ಫಾಲೋವರ್ಸ್ ಆಗಿ, ನಿನ್ನ ಸಾಕ್ಷಿಗಳಾಗಿ ಎಲ್ಲರೂ ಜೀವಿಸುವ ಹಾಗೆ ಪ್ರತಿಯೊಬ್ಬೊಬ್ಬರು ನೀವು ಆಶೀರ್ವದಿಸಬೇಕೆಂದು ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್.